Hare Krishna. Good morning. ಹರೇ ಕೃಷ್ಣ. ಓಕೆ, ಯಾರು ಬರ್ತೀರಾ ಫಸ್ಟ್? ನಿಧಿಶ್ರೀ, ಚಂದು, ಖುಷಿ, ಕುಶಲ, ಖುಷಿ, ಚಂದು, ಮಾಗ್ನೂರ್. ರಿಕ್ವೆಸ್ಟ್ ಕಳಿಸಿ. ಹಾಯ್ ಕುಸುಮ. ದೇವ್ರ ದರ್ಶನ ಆಯ್ತಾ? ಪೃಥ್ವಿ, ವೆರಿ ನೈಸ್. ಹರೇ ಕೃಷ್ಣ. ಯಾರಿದು? ನಾನೇ ಕರ್ಕೊಂಡಿರೋದಲ್ವ. ಕುಶಾಲ, ಕುಶಲ, ಖುಷಿ, ಸಿಂಹಾಚಲಂ ನರಸಿಂಹ. ಹರೇ ಹಾಯ್, ಕೃಷ್ಣ. ಹರೇ ಕೃಷ್ಣ. ಜಾಯ್ನ್ ಆಗಿದ್ರಾ ಫಸ್ಟ್ ಇಂದಾನು? ಹೌದು, ಫಸ್ಟ್ ಇಂದಾನು ಜಾಯಿನ್ ಆಗಿದ್ದೆ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ. ಖುಷಿ ಆಗತ್ತೆ ನಿಮ್ಮನ್ನ ನೋಡ್ತಿದ್ರೆ. ಇಷ್ಟ್ ಚಿಕ್ಕ ವಯಸ್ಸಿಗೆ ಅಷ್ಟೆಲ್ಲ ತಿಳ್ಕೊಂಡಿದಾರಲ್ಲ ಅಂತ ಗ್ರೇಟ್ಫುಲ್ ಅನ್ಸ್ತೀರಾ. ನಾನು ಯಾವಾಗ್ಲೂ ಈ ತರ ಫೇಸ್ ಟು ಫೇಸ್ ಯಾರ ಹತ್ರನೂ ಮಾತಾಡಿಲ್ಲ. ಹೆಂಗ ಅನ್ಸ್ತಾ ಇದೆ ಇವಾಗ 21 ಡೇಸ್ ಚೇಂಜಸ್ ಕಾಣಿಸ್ತಾ ಇದೆ? ತುಂಬಾ ಚೇಂಜಸ್ ಇದೆ. ಅಂದ್ರೆ ಡೈಲಿ ನಾವು ಯೋಗ ಮಾಡೋದ್ರಿಂದ ತುಂಬಾ ಆಕ್ಟಿವ್ ಆಗಿರ್ತೀವಿ ಅನ್ನಿಸ್ತಿದೆ. ಆಮೇಲೆ ಪ್ರಾಣಾಯಾಮ ಅದ್ರಿಂದ ತುಂಬಾ ಚೆನ್ನಾಗಿ ನಿದ್ದೆ ಎಲ್ಲ ಬರುತ್ತೆ. ನಿದ್ದೆ ಬರಲ್ಲ ಆತರ ಎಲ್ಲ ಏನಿಲ್ಲ, ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. 5 o'clock ಆದ ತಕ್ಷಣ ಅದಾಗ ಫಸ್ಟ್ ಅಲಾರಾಮ್ ಇಟ್ಕೋತಿದ್ವಿ, ಈಗ ಅಲಾರಾಮೇ ಬೇಡ, ನಾವೇ ಎತ್ಕೋತಿರ್ತೀವಿ. ಹೌದು, ತುಂಬಾ ಹಂಗೆ ಚೆನ್ನಾಗಿ ಸೆಟ್. ಹೇಳ್ಕೊಡ್ತೀವಿ. ಆಮೇಲೆ 50 rupeesಗೆ 49 rupeesಗೆ ಯಾರು ಇಷ್ಟ ನೀಟಾಗಿ ಯೋಗ ಹೇಳ್ಕೊಡೋದು ಮ್ಯಾಮ್ ಇವತ್ತಿನ ಇದ್ರಲ್ಲಿ. ಬಟ್ ನೀವು ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ. 49 rupees ಎಲ್ಲೋ ಕಳಿತೀವಿ, ಬಟ್ ಈ ತರ ಆರೋಗ್ಯಕ್ಕೋಸ್ಕರ ಯಾರು ಯೋಚನೆ ಮಾಡಲ್ಲ ಅನ್ಸುತ್ತೆ ಮೇ ಬಿ. ಹೌದು. ಬಟ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ. ನೀವು ಮೀಟ್ ಮಾಡ್ಬೇಕು ಅನ್ಕೊಂಡಿದೀನಿ. ನಾನ್ ಸಿಟಿ ಕಡೆ ಬಂದಾಗ ಆಕ್ಚುಲಿ ನಿಜವಾಗ್ಲೂ ನೀವು ಮೀಟ್ ಮಾಡ್ತೀನಿ. ಧನ್ಯವಾದ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಯಾರು ಬರ್ತೀರಾ? ಪೃಥ್ವಿ. ಹರೇ ಕೃಷ್ಣ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ನಿಮ್ಮ ಹೆಸರೇನು? ರೇಖಾ. ರೇಖಾ. ನನ್ನ ಹೆಸರು ಶಶಿರೇಖಾ. ಊರಿಂದ ಮಾತಾಡ್ತಾ ಇದ್ದೀನಿ. ನನಗೆ ಇದು ನಿಮ್ಮ ಮೋಟಿವೇಶನ್ ವಿಡಿಯೋ ಎಲ್ಲ ತುಂಬ ಚೆನ್ನಾಗಿದೆ ಮೇಡಮ್. ತುಂಬ ಚೆನ್ನಾಗಿ ಮಾತಾಡ್ತೀರಾ, ಹೇಳ್ಕೊಡ್ತೀರಾ. ಬೆಳಗ್ಗೆ ಬೇಗ ಎದ್ದೇಳ್ತೀನಿ. ಇವಾಗ ಅಲಾರಾಮ್ನೇ ಕೊಟ್ಕೊಳ್ಳೋದಿಲ್ಲ, ಎಚ್ಚರ ಆಗ್ಬಿಡುತ್ತೆ ಮೇಡಮ್. 4:15ಗೆ ಎಚ್ಚರ ಆಗ್ಬಿಡುತ್ತೆ. ಮೇಲ್ಗಡೆ ಬಂದು ಜಪ ಮಾಡಿ ಯೋಗ ಮಾಡ್ತೀನಿ ಮೇಡಮ್. ಯಾರ ನೆಟ್ವರ್ಕ್ ಇದು? ಹೆಂಗನ್ಸ್ತು 21 ಡೇಸ್? ತುಂಬ ಚೆನ್ನಾಗಿದೆ ಮೇಡಮ್. ನೀವು ಹೇಳಿದ ಹೋಮ್ವರ್ಕ್ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ. ಒಂಥರ ಮಾಡೋದ್ಮೇಲೆ ಖುಷಿ ಇದೆ ಮೇಡಮ್. ಅದು ಚೆನ್ನಾಗಿದೆ ನಿಮ್ಮ ಕೊಡೋ ಹೋಮ್ವರ್ಕ್ ಎಲ್ಲ. ಎಲ್ಲರಿಗೂ ಮನೆಯವ್ರಿಗೆಲ್ಲ ಕರ್ಕೊಂಡ್ ಬಂದ್ ಮಾಡಿಸಿ, ಎಲ್ಲರೂ ಒಟ್ಟಿಗೆ ಮಾಡಿಸಿ. ಹೇಳ್ತಾರೆ ಬೆಳಗ್ಗೆ ಇಲ್ಲೇ ಎದ್ದೋಗ್ತೀಯಲ್ಲ, ಏನ್ ಮಾಡ್ತೀಯ ಅಂತ. ಒಬ್ರು ಮೇಡಮ್ ಇದ್ದಾರೆ, ಅವರು ನನಗೆ ಯೋಗ ಹೇಳ್ಕೊಡ್ತಾರೆ, ಧ್ಯಾನ ಹೇಳ್ಕೊಡ್ತಾರೆ. ನೀವು ಬಂದ್ ಮಾಡಿ ಅಂತ ಹೇಳಿದೀನಿ, ಹ್ಞೂ ಅಂತ ಹೇಳಿದ್ದಾರೆ ಮೇಡಮ್ ಅವರು. ನಾನು ಒಬ್ಳೆ ಮಾಡ್ತೀನಿ ಮೇಡಮ್. ಅದ್ ಹಂಗೆ ನೀವು ಮಾಡ್ತಾ ಇದ್ರೆ ಅವರು ಇನ್ಸ್ಪೈರ್ ಆಗಿ ಅವರು ಎದ್ ಬರ್ತಾರೆ. ಒಂದಿನ ಬಿಡ್ಬೇಡಿ, ಮಾಡ್ತಾನೆ ಇರಿ. ಎವ್ರಿ ಡೇ ಕನ್ಸಿಸ್ಟೆಂಟ್ ಆಗಿ ಯೋಗ ಮಾಡಿ. ನಮ್ಮ ಪಾಸಿಟಿವ್ ವೈಬ್ಸ್ ಇಂದ ಇನ್ನ ಬೇರೆಯವ್ರಿಗೆ ಇನ್ಸ್ಪೈರ್ ಆಗುತ್ತೆ. ನಿಮ್ಮ ಮನೆ, ನಿಮ್ಮ ಸುತ್ತಮುತ್ತ ಇರೋರ್ಗೆ ಇನ್ಸ್ಪೈರ್ ಆಗಿ ಅವರು ಸ್ಟಾರ್ಟ್ ಮಾಡಿ. ಓಕೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪ್ರಗತಿ. ಹಾಯ್. ಹರೇ ಕೃಷ್ಣ. ಹಾಯ್, ಹರೇ ಕೃಷ್ಣ. ಹಾ, ಹಾಯ್ ಅಕ್ಕ. ಪರಿಚಯ ಮಾಡ್ಕೊಳ್ಳಿ.
ನನ್ನ ಹೆಸರು ಪ್ರಗತಿ ಅಂತ, ಬೆಂಗಳೂರಿಂದ MCA ಓ ಮಾಡ್ತಿದ್ದೀನಿ. ನೆಟ್ವರ್ಕ್. 21 ಡೇಸ್ ಯೋಗ ಚಾಲೆಂಜ್ ನಾನೇನ್ ನೋಡ್ದೆ, ನನ್ನ ಬೆಸ್ಟ್ ಡಿಸಿಷನ್ ತಗೊಂಡಿದ್ದು. ಬೆಸ್ಟ್ ಬೆಸ್ಟ್ ಡಿಸಿಷನ್ ಅಂದ್ರೆ ತುಂಬಾ ಒಳ್ಳೆ ಚೇಂಜಸ್ ಆಗಿರ್ಬೋದು. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಇವಾಗ ಅಂದ್ರೆ 5 ಗಂಟೆಗೆ ಎದ್ದೊಳೋದಾಗಿರ್ಬೋದು, ಆಮೇಲೆ ದಿನ ಆಮ್, ಒಳ್ಳೆ ಮೈಂಡ್ ಸೆಟ್ ಹೆಂಗೆ ಸೆಟ್ ಮಾಡ್ಕೊಳ್ಳೋದು ಅಂದ್ರೆ ಯೋಗ ಅಂತ ನಾವು ಕಲ್ತ್ಕೊಂಬೋದು. ಆ, ಅದ್ನ ತುಂಬಾ ಖುಷಿ ಆಯ್ತು. ಮಾತಾಡ್ತಾ ಇದ್ರಾ? ಕೇಳಿಸ್ತಾ ಇಲ್ಲ. ಸೊ ನಿಮ್ಗೊಂದು ಕವನ ಬರ್ದಿದ್ದೀನಿ, ಅದೊಂದು ಹೇಳ್ತೀನಿ. ಹೇಳಿ ಹೇಳಿ ಹೇಳಿ. ಆ ನಿಮ್ಮ ಶಶಿಯಂತಿರುವ ಮುಖ ಕಮಲಗಳು, ಶಶಿಯ ರೇಖೆಯಂತಿರುವ ಆ ನಿಮ್ಮ ಗುಳಿ ಕೆನ್ನೆಗಳು, ಮಗುವನ್ನೇ ನಗಿಸುವಂತ ಆ ನಿಮ್ಮ ಸುಂದರ ಮುಗುಳ್ನಗು, ಆ ನಿಮ್ಮ ಚೆಲುವ ಏನೆಂದು ವರ್ಣಿಸಲಿ ನಾನು, ಆ ನಿಮ್ಮ ಚೆಲುವ ಏನೆಂದು ವರ್ಣಿಸಲಿ ನಾನು. ಅರೆ ಕ್ಷಣ ಅರೆ ಕೃಷ್ಣನ ಬಿಡದೆ ಸ್ಮರಿಸುವ ಪ್ರತಿ ಕ್ಷಣ, ಇವರಿಗೆ ರಾಧೆಯೇ ಲಕ್ಷಣ. ಇವರ ಯೋಗವನ್ನು ವೀಕ್ಷಿಸೋಣ, ವೀಕ್ಷಿಸುತ್ತಾ ಹೋಗೋಣ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿತ್ತು, ಖುಷಿ ಆಯ್ತು ಮಾತಾಡಿ. ಥ್ಯಾಂಕ್ ಯು ಅಕ್ಕ. ಹೀಗೆ ಯೋಗ ಮಾಡ್ತಾ ಇರಿ, ನಿಮ್ ಮನೆಯವ್ರಿಗೂ ಎಲ್ಲಾರ್ಗೂ ಯೋಗ ಮಾಡಿಸಿ. ಥ್ಯಾಂಕ್ ಯು ಅಕ್ಕ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ರೀಲ್ಸ್ ಅಲ್ಲಿ ನಾವು ಬೇಡ್ದಿರೋದೆಲ್ಲ ನೋಡ್ತೀವಿ, ಇನ್ಸ್ಟಾಗ್ರಾಮ್ ನ ಈ ರೀತಿ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಬಹುದು ಅಂತ ನಿಮ್ಮಿಂದಾನೇ ಗೊತ್ತಾಗಿದ್ದು. ಥ್ಯಾಂಕ್ ಯು. ಎಲ್ಲ ಒಳ್ಳೇದಾಗ್ಲಿ, ಆರೋಗ್ಯವಾಗಿರಿ. ನೆಕ್ಸ್ಟ್ ಯಾರು ಬರ್ತೀರಾ? ಋತ್ವಿ. ಯಾರು ಬಂದ್ರಿ ಇವಾಗ? ವಾಣಿ ಪಾಟೀಲ್. ಹರೇ ಕೃಷ್ಣ. ಹರೇ ಕೃಷ್ಣ. ಆಮ್, ಆ, ನನ್ನ ಹೆಸರು ವಾಣಿ ಪಾಟೀಲ್ ಅಂತ ಹೇಳ್ರಿ, ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಇಂದ. ಆ, ನಾ ಫಸ್ಟ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಬೇಕಾದ್ರೆ ನಮ್ ತಮ್ಮ ನಿಮಗ್ ಫಾಲೋ ಮಾಡ್ತೀನ್ರಿ, ಆ ರೀಲ್ಸ್ ಶೇರ್ ಮಾಡ್ತೀನ್ರಿ, ಅದ್ರಲಿಂದ ನಂಗೆ ಗೊತ್ತಾಯ್ತು. ಅಂಡ್ ನಾ ಮೊದಲ್ ಸಿನ್ಸ್ ಫ್ರಮ್ ಮೆನಿ ಇಯರ್ಸ್ ನಾ ವರ್ಕೌಟ್ ಯೋಗ ಈ ತರ ಮಾಡ್ಲತ್ತೀನ್ರಿ. 1000 ರೂಪೀಸ್ ಕೊಟ್ಟು ಹೋಗ್ತಿದ್ವಿ. ಬಟ್ ನಂಗ ಅನಿಸ್ತು ಎಲ್ಲೆಲ್ಲೋ ಖರ್ಚು ಮಾಡ್ಬಿಡ್ತೀವಿ, ಅಷ್ಟ್ ಕೊಟ್ಟು ಹೋಗ್ತಿದ್ದ ವರ್ಕೌಟಿಗೆಲ್ಲ ಬರೀ 45 ರೂಪೀಸ್ ಅಷ್ಟೇ ಮಾಡ್ಬೇಡಮ್ಮಿ, ಚಲೋ ಅನಿಸ್ತದ ಅಂತ ಹೇಳಿ ಬಹಳಷ್ಟು ಪಾಸಿಟಿವ್ ಅನಿಸ್ತ್ರಿ. ಸ್ವಲ್ಪ ಊರಿಗದು ಹೋಗೋದ್ರಲಿಂತ ಕಂಟಿನ್ಯೂ ಮಾಡಕ್ ಆಗಿಲ್ರಿ. ಬಟ್ ಎದ್ದು ಮಾಡೀನ್ರಿ, ಸ್ನಾನ ಮಾಡಿ ಯೋಗ ಎಲ್ಲಾ ಮಾಡೀನ್ರಿ, ಬಹಳಷ್ಟು ಪಾಸಿಟಿವ್ ಅನಿಸ್ತದ್ರಿ. ಆಮೇಲೆ ನನ್ ಫ್ಲೆಕ್ಸಿಬಿಲಿಟಿನೂ ಮೊದ್ಲಿನ್ಕಿಂತನೂ ಬೆಟರ್ ಆಗೈತ್ರಿ. ಇನ್ಹೇಲ್ ಎಕ್ಸೇಲ್ ಎಲ್ಲಾ ಮಾಡೋದ್ ಕರೆಕ್ಟ್ ಆಗಿ ಗೊತ್ತಿರ್ಲಿಲ್ಲ, ಅದೆಲ್ಲಾನು ಕರೆಕ್ಟ್ ಆಗಿ ಹೆಂಗ್ ಯಾವಾಗ ಮಾಡ್ಬೇಕು ಅನ್ನೋದೆಲ್ಲಾನು ಗೊತ್ತಾಗೈತ್ರಿ. ಅಂಡ್ ಬಹಳಷ್ಟು ಹೆಲ್ಪ್ಫುಲ್ ಅಂತ ಅನಿಸ್ತದ್ರಿ. ಎಲ್ಲಾರ್ಗೂ ನೀವ್ ಇನ್ಸ್ಪೈರ್ ಮಾಡ್ಬೇಕು ಇವಾಗ ಯೋಗ ಮಾಡಕ್ಕೆ, ನಿಮ್ಮ ಮನೆಯವ್ರಿಗೆ. ನಮ್ ಮನಿ ಒಳಗ ನನಗ್ ಮಾಡ್ಲತ್ತರ್ನು ಅವ್ರಿಗೆ ಡಿಸ್ಟರ್ಬ್ ಆಗಿ ನೀ ಹೋಗ್ ಬೇರೆ ಕಡೆ ಮಾಡು ಅಂತ ಆತರ ಹೇಳ್ತಾರೆ, ಅವ್ರು ಮಾಡಲ್ರಿ. ಎಷ್ಟ್ ಹೇಳೋರು. ಎಲ್ಲಾರು ಎದ್ದು ಯೋಗ ಮಾಡ್ಬಿಟ್ರೆ ನೋಡಿ, ಯಾರಿಗೂ ಡಿಸ್ಟರ್ಬೆನ್ಸ್ ಇರಲ್ಲ. ಹಾ. ಅಂಡ್ ನಿಮ್ದು ಪ್ರತಿಯೊಂದ್ ರೀಲ್ಸ್ ನೋಡಿದಾಗೂ ಬಹಳಷ್ಟು ಖುಷಿ ಅನಿಸ್ತದ. ನಾವು ಈ ತರ ಯಾಕೆ ಆಗ್ಬಾರ್ದು ಅಂದ್ರೆ ಇಷ್ಟ್ ಗುಡ್ ವೈಬ್ ಅದ ಇವ್ರ ಬಲ್ಲಿ ಅಂತ ಹೇಳಿ ಬಹಳಷ್ಟು ಅನಿಸ್ತದ್ರಿ. ಭಾಳ ಚಲೋ, ತುಂಬಾ ಖುಷಿ ಆಯ್ತ್ರಿ ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು. ಮತ್ತೆ ಹೀಗೆ ಕಂಟಿನ್ಯೂ ಮಾಡಿ, ಬಿಡ್ಬೇಡಿ. ಥ್ಯಾಂಕ್ ಯು. ನೀವು ಎಲ್ಲಿ ಊರಿಗೆ ಹೋಗ್ಲಿ ನೆಟ್ವರ್ಕ್ ಇಲ್ಲ ಅಂದ್ರೂ ನೀವೇ ಸೆಲ್ಫ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹರೇ So ಕೃಷ್ಣ. ಅದು ಆಕ್ಸೆಪ್ಟ್ ಅನ್ನೋ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡ್ಬೇಕು. ಯಾರು ಬಂದ್ರು? ಹರೇ ಕೃಷ್ಣ ಟೀಚರ್. ಹರೇ ಕೃಷ್ಣ ನಾಗರಾಜ್.
ಆರಾಮಿದ್ದೀರಾ? ಆರಾಮ್. ನಾನು ಅರ್ಥ ಮಾಡ್ತೇನೆ. ಹೇಳಿ, ನಿಮ್ ಬಗ್ಗೆ ಕೇಳ್ಬೇಕಾ? ಡೈಲಿ ನಾವ್ ರೀಲ್ಸ್ ಅಲ್ಲಿ ನೋಡ್ತಾ ಇರ್ತೀವಿ. ಹೌದಾ, ಥ್ಯಾಂಕ್ ಯು. ನನ್ನ ಹೆಸರು ನಾಗರಾಜ್ ಅಂತ. ಲಾಸ್ಟ್ 8 ಮಂತ್ ಇಂದ ಇವತ್ತು ಯೋಗ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿಯಾಗಿದ್ದೀನಿ. ಈಗ ನೋಡ್ತಾ ಇರ್ತೀರಲ್ಲ, ಇಷ್ಟು ಚೇಂಜ್ ಆಗಿದೆ ಅಂದ್ರೆ ಇವರೇ ಕಾರಣ ನನಗೆ. ಕೇಳಿಸ್ತಿದ್ಯಾ? ಹಾ, ಇವಾಗ ಕೇಳಿಸ್ತಾ ಇದೆ. ಇಷ್ಟ ನನಗೆ ಕೇಳಿಸ್ತಾ ಇತ್ತು, ತುಂಬಾ ಕಟ್ ಆಗ್ತಾ ಇತ್ತು. ಹಾ, ಹೇಳಿ. 8 ಮಂತ್ ಇಂದ ಯೋಗ ಮಾಡ್ತಾ ಇದ್ದೀನಿ ಇವ್ರು ನೋಡ್ಕೊಂಡು. ಈ ವರ್ಷ ಎಷ್ಟು ಚೇಂಜ್ ಆಗಿದೆ ಅಂತ ನೀವೇ ಕಾರಣ ಟೀಚರ್. ಎಲ್ಲದಕ್ಕೂ ಪ್ರತಿ ಇಯರ್ ಸ್ಟಾರ್ಟ್ ಆದಾಗ ಯಾರು ಅನಿಸ್ತಿತ್ತು ಏನಾದ್ರು ಮಾಡ್ಬೇಕಂತ. ಬಟ್ ಇಯರ್ ಎಂಡ್ ಅನಿಸ್ತಿತ್ತು ಈ ವರ್ಷ ವೇಸ್ಟ್ ಮಾಡ್ದೆ ಅಂತ. ಬಟ್ ಈ ವರ್ಷ ಹಂಗಾಗಿ ನೀವು ಬಿಟ್ಟೇ ಇಲ್ಲ ನಮ್ಗೆ. ಪ್ರತಿದಿನ ಏನಾದ್ರು ಫುಲ್ ಅದಕ್ಕೆ ಸ್ಟ್ರಾಂಗ್ ಆಗಿದ್ದೀವಿ. ಖುಷಿ ಆಯ್ತು. ಇದ್ರದ್ದು ಈ 21 ಡೇಸ್ ಅಂತೂ ಫಸ್ಟ್ 100 ಡೇಸ್ ಚಾಲೆಂಜ್ ಮಾಡಿದ್ದ. ನಮ್ಗೆ ಏನಿದೆ, ಬೆಳಗ್ಗೆ ಎದ್ದು ಹೇಳ್ತಿದ್ದೆ, ಯೋಗ ಮಾಡ್ತಿದ್ದೆ, ಬಿಟ್ಟು ಏನ್ ಮಾಡ್ತಿರ್ಲಿಲ್ಲ. ಹೌದು. ಬಟ್ 21 ಡೇಸ್ ಅಂತೂ ಫುಲ್ ಖುಷಿಯಾಗಿದೆ. ನೀವು ಡೈಲಿ ಏನಾದ್ರು ಟಾಸ್ಕ್ ಕೊಟ್ಟಿದ್ರೆ ಅದಂತೂ ನಂಗಂತೂ ಹೆವಿ ಖುಷಿ. ಮಾಡ್ಲಿಕ್ಕೆ ಅನಿಸ್ತಿತ್ತು. ಕೆಲವ್ರು ಮಾಡಕ್ಕೆ ಆಗಿಲ್ಲ. ಆಲ್ಮೋಸ್ಟ್ ಆಗಿ ಎಲ್ಲ ಮಾಡಿದೀವಿ, ಕೆಲವ್ರು ಮಾಡಕ್ಕೆ ಆಗಿಲ್ಲ. ಪರವಾಗಿಲ್ಲ. ನೀವು ಊರ್ಗ್ ಹೋಗಿ ನೆಟ್ವರ್ಕ್ ಇಲ್ಲ ಅಂದ್ರೂ ನೀವೇ ವರ್ಕೌಟ್ ಮಾಡಿ ರೆಕಾರ್ಡ್ ಮಾಡಿ ಹಾಕ್ತಾ ಇದ್ರಿ ಅಲ್ವಾ? ಅದು ತೋರ್ಸುತ್ತೆ ನಿಮ್ಮ ಕನ್ಸಿಸ್ಟೆನ್ಸಿನ. ಹೀಗೆ ಕಂಟಿನ್ಯೂ ಮಾಡಿ. ಹೇಳಿ, ನಿಮ್ಮ ಅಷ್ಟು ಜನ ಅಕ್ಕಂದಿರ್ಗೂ ಹೇಳಿ ಬಂದು ಯೋಗ ಮಾಡಕ್ಕೆ. ಒಂದೊಂದ್ ಕಡೆ ಇರ್ತಾರ, ಅದಕ್ಕೆ ಎದ್ದೇಳ್ಬೇಕು, ಮಾಡ್ಬೇಕು. ಹೇಳ್ತೀನಿ. ಆರಾಮಿದ್ರ? ಹರೇ ಕೃಷ್ಣ. ಥ್ಯಾಂಕ್ ಯು ನಾಗರಾಜ್. ಸಿಗೋಣ ಮೇಡಮ್, ಜಲ್ದಿ ಸಿಗೋಣ. ಆ, ತುಂಬಾ ಹೇಳಕ್ಕಿದೆ, ಇಲ್ಲ ವಿಡಿಯೋದಲ್ಲಿ ಹೇಳಕ್ಕೆ ಆಗಲ್ಲ. ಎಲ್ಲದನ್ನು ತುಂಬಾ ಖುಷಿಯಾಗಿದ್ದೀನಿ ಈ ವರ್ಷ. ಇಷ್ಟು ಬೇಗ ಚೇಂಜ್ ಆಗ್ತೀನಿ ಅನ್ಕೊಂಡಿರ್ಲಿಲ್ಲ. ನಮ್ ಲೈಫ್ ಬೇರೆ ತರ ಹೋಗ್ತಿತ್ತು. ಹಿಂಗ್ ಹೋಗ್ತಾ ಇದ್ದೀನಿ. ಬ್ಯಾಚುಲರ್ಸ್ ಬಂದು ಯೋಗ ಮಾಡೋದು ಜೆನ್ಜಿ ಅವ್ರು Yes. 2000 ಬಾಂಡ್ಸ್ ತುಂಬಾ ಕಷ್ಟ. ಬಟ್ ಹೌದು. ನೀವು ಮಾಡಿ ತೋರಿಸಿದೀರಾ. Yes. ಗ್ರೇಟ್. ಈ ತರ ಮಾಡಿದ್ವಿ. ಇನ್ಸ್ಪಿರೇಷನ್. ಥ್ಯಾಂಕ್ ಯು ಟೀಚರ್. ಥ್ಯಾಂಕ್ ಯು ನಾಗರಾಜ್. ಹರೇ ಕೃಷ್ಣ, ಮಾತಾಡಿ. ನಾವು ಬೆಂಗಳೂರಿಂದ ಹರ್ಷಿತಾ ಅಂತ. ಹಾ, ನಂಗೆ 1.5 year ಬೇಬಿ ಇದೆ. ಅವಳಿಂದ ಆಗುತ್ತೋ ಇಲ್ವೋ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ದು. ನಂಗೆ ಈಗ್ಲೂ ಅಳು ಬರುತ್ತೆ. ನಿಮ್ದು ನೋಡ್ಬಿಟ್ಟು ನಾನು ತುಂಬಾನೇ ಚೇಂಜಸ್ ಆಗೋಗ್ಬಿಟ್ಟಿದೀನಿ. ಇವಾಗ ಹೆಂಗಿದೆ? ದಿನ ಯೋಗ ಮಾಡ್ತಾ ಇದ್ದೀರಾ? ಇವಾಗ ದಿನ 2 months ಇಂದ ಯೋಗ ಮಾಡ್ತಿದ್ದೀನಿ. 21 days ಕಂಪ್ಲೀಟ್ ಆಗಿ ಮಾಡಿದೀನಿ ಮ್ಯಾಮ್. ತುಂಬಾ ಖುಷಿ. ಏನೇನ್ ಚೇಂಜಸ್ ಆಗಿದೆ? ಸಡನ್ ಆಗಿ ಕೋಪ ಮಾಡ್ಕೊಂತಿದ್ದೆ, ಅದೆಲ್ಲ ಚೇಂಜಸ್ ಆಗೋಗ್ಬಿಟ್ಟಿದೆ. ಆಮೇಲೆ ಫ್ಲೆಕ್ಸಿಬಲ್ ಆಗಿದೆ. ಮತ್ತೆ ಮಗುನು ಇದೆಯಾ? ಟೈಮ್ ಕೊಡಕ್ ಆಗ್ತಾ ಇಲ್ಲ? ಹೌದು ಮ್ಯಾಮ್, ಕೊಡ್ತಿದೀನಿ. ಅವಳು ನೈಟ್ ಎದ್ರುನು 5 o'clock ಸಡನ್ ಆಗಿ ಎದ್ಬಿಡ್ತೀನಿ ಯೋಗ ಇದೆ ಅಂತಂದು. ನಮ್ಮ ಹಸ್ಬೆಂಡ್ ಖುಷಿಯಾಗಿದ್ದಾರೆ, ಇವಾಗ ನೀನ್ ಯೋಗ ಮಾಡೋದ್ರಿಂದ ಚೆನ್ನಾಗಿದ್ಯಾ, ಒಂದ್ಸರಿ ಫುಲ್ ಕಾಮ್ ಆಗಿರ್ತೆ ಯಾವಾಗ್ಲೂ ಅಂತ ಹೇಳ್ತಿರ್ತಾರೆ. 21 days ಅಲ್ಲಿ ದಿನ ಒಂದೊಂದ್ ತರ ಸರ್ಪ್ರೈಸಸ್ ಆಗಿದೆ. ಖುಷಿಯಾಗಿದ್ದೀನಿ. ಹೌದು. ಇವತ್ತು ಕೂಡ ತಿರುಪತಿಲಿ ಬಂದು ಮಾತಾಡ್ತಿದೀನಿ. ತಿರುಪತಿಯಲ್ಲಿದ್ದೀರಾ? ಹೌದು. ತುಂಬಾ ಜನ ಆಕ್ಚುಲಿ ಈ 21 days ಅಟೆಂಡ್ ಮಾಡಿರೋರು ಒಬ್ರು ಸಿಂಹಾಚಲಂಗೆ ಹೋಗಿದ್ದಾರೆ ಅವ್ರ ಫ್ಯಾಮಿಲಿ ಜೊತೆ. ತಿರುಪತಿಗೆ ಹೋಗಿದ್ದೀರಾ? ಏನಿದು ಕೊನೆ ದಿನ ದರ್ಶನ. ತುಂಬಾ ಖುಷಿ ಆಗುತ್ತೆ ಮ್ಯಾಮ್. ಹೀಗೆ ಕಂಟಿನ್ಯೂ ಮಾಡ್ತಾ ಇರಿ. ಇದು ನಿಮ್ಮ ಬರೀ ಮೇಲ್ನೋಟಕ್ಕಲ್ಲ, ಆಕ್ಚುಲಿ ಒಳಗಡೆನು ನಿಮ್ನ ತುಂಬಾ ಚೇಂಜ್ ಮಾಡುತ್ತೆ. ಇನ್ನರ್ ಬ್ಯೂಟಿ, ಆಮೇಲೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ. ಹೌದು. ತುಂಬಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
ತುಂಬಾ ಧನ್ಯವಾದಗಳು ಮ್ಯಾಮ್. ನೀವು ಇನ್ನ ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗ್ಬೇಕು. ಎಲ್ಲ ಹೊಡ್ದಾಡ್ತಾ ಇರ್ತಾರೆ ಚಿಕ್ಕ ಮಕ್ಳನ್ನ ಹೆಂಗ್ ಸಾಕೋದು, ನಮಗೆ ಟೈಮ್ ಮ್ಯಾನೇಜ್ ಮಾಡಕ್ ಆಗ್ತಲ್ಲ ಅಂತ ಅಳ್ತಾರೆ. ಬಟ್ ನೀವು ಈ ತರ 1.5 ವರ್ಷದ ಮಗು ಇಟ್ಕೊಂಡು ಹಿಂಗೆಲ್ಲ ಬಂದು ನಮ್ಗೆ ಟೈಮ್ ಕೊಟ್ಟು ಯೋಗ ಮಾಡಿ ಚೇಂಜಸ್ ನ ನೋಡಿದೀರಾ. ತುಂಬಾ ಖುಷಿ ಆಗತ್ತೆ. ಹೌದು ಮ್ಯಾಮ್, ನಿಮ್ಮಿಂದನೇ ಎಲ್ಲ ಇದೆಲ್ಲ ಸಾಧ್ಯ ಆಗ್ತಿರೋದು ಮ್ಯಾಮ್, ನಿಮ್ ರೀಲ್ಸ್ ಇಂದ. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಎಫರ್ಟ್ ಇಲ್ಲ ಅಂದ್ರೆ ನಮ್ದೇನೂ ಇಲ್ಲ ಮ್ಯಾಮ್. ನೀವು ಮನ್ಸ್ ಮಾಡಿದೀರಾ ಮಾಡ್ಬೇಕು ಅಂತ. ಖುಷಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಚೆನ್ನಾಗಿ ದರ್ಶನ ಮಾಡ್ಕೊಂಡ್ ಬನ್ನಿ. ಒಳ್ಳೇದಾಗ್ಲಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಇಟ್ಸ್ ಓಕೆ, ನಾನೇ ಬರ್ತೀನಿ ಬಿಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಅಕ್ಕ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ರಾಧಿಕಾ ಅಂತ ಅಕ್ಕ. ನಾ ಬೀದರ್ದಿಂದ ಮಾತಾಡೋದು ಅಕ್ಕ. ಬಾಳ ಶೈ ಅದಕ್ಕ. ನಾ ಕ್ಯಾಮ್ರಾ ಮುಂದೆ ಇಟ್ಟಲ್ಲ ಮಾತಾಡೋದು ಫಸ್ಟ್ ಟೈಮ್ ಅಕ್ಕ ನಿಮ್ ಜೊತೆ. ಅಟೆಂಡ್ ಮಾಡಿದ್ರ? ಪೂರ್ತಿ 21 ದಿನ ಅಟೆಂಡ್ ಮಾಡಿದ್ರ? ಇಲ್ಲ ಅಕ್ಕ, ಊರಿಗೆ ಹಬ್ಬ ಸಲಂದ್ ಊರಿಗೆ ಹೋಗಿನಾಗ ಸ್ವಲ್ಪ ನೆಟ್ವರ್ಕ್ ಇದ್ದಿದ್ದಿಲ್ಲ ಅಕ್ಕ. ಅವಾಗ 1-2 days ಮಾಡಿದಿಲ್ಲ ಅಕ್ಕ. ಮತ್ ಸೆಲ್ಫ್ ಪ್ರಾಕ್ಟೀಸ್ ಮಾಡಿದ ಅಕ್ಕ. ವೆರಿ ಗುಡ್. ಏನ್ ಚೇಂಜಸ್ ಆಗಿದೆ ನಿಮ್ಗೆ? ಹೆಂಗ ಅನ್ಸ್ತು 21 days? ಬಾಳ ಚೇಂಜಸ್ ಆಗ್ಯಾವಕ್ಕ. ನಾ ಯಾವಾಗ್ಲೂ ನಾರ್ಮಲಿ ಮಾರ್ನಿಂಗ್ ಹೇಳ್ತಿದ್ದಿಲ್ಲ. ಯಾಕ ನಿಮ್ ಕ್ಲಾಸ್ ಅಟೆಂಡ್ ಮಾಡತ್ತಿನಾಗ ಹಿಡಿದು ಮಾರ್ನಿಂಗ್ ಹೇಳ್ತಾ. ಅದು ನಮ್ಮ ಮಮ್ಮಿನೇ ನೋಡಿ ಊರಿಗೆ ಹೋಗಿನಾಗ ಬಾಳ ಖುಷಿ ಆಗ್ಯಾರಕ್ಕ. ಮಾರ್ನಿಂಗ್ ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದೀನಿ ಅಂತ. ಹೌದು ಅಕ್ಕ ಮತ್ತ ಫಸ್ಟ್ ನಾಮ್ ಜಪ ಅಕ್ಕನ ಸ್ಟಾರ್ಟ್ ಮಾಡಕ್ಕೆ ಆಗಿದ್ದಿಲ್ಲ ಅಕ್ಕ. 2 months ಇಟ್ಕೊಂಡು ಎಷ್ಟ್ ಟ್ರೈ ಮಾಡಿದ. ಬಟ್ ಕ್ಲಾಸಸ್ ಅಟೆಂಡ್ ಮಾಡತ್ತಿನಾಗ ಹಿಡಿದು ಏನೋ ಒಂಥರ ಪಾಸಿಟಿವ್ ಫೀಲ್ ಅಕ್ಕ. ಅದೇ ಸ್ಟಾರ್ಟ್ ಮಾಡಕ್ ಅಕ್ಕ. ಥ್ಯಾಂಕ್ ಯು ಏನು? ಸೋ ಮಚ್ ಅಕ್ಕ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಂಜಿನಿಯರಿಂಗ್ ಮಾಡಿದ ಅಕ್ಕ. ನಾ ಇಲ್ಲೇ ಗುಲ್ಬರ್ಗನಾಗ ಸ್ಟಡಿ ಹಾಸ್ಟೆಲ್ನಾಗ ಇರ್ತ ಅಕ್ಕ. ಟೈಮ್ ಮ್ಯಾನೇಜ್ ಮಾಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. ನಿಮ್ಗೆ ಯೋಗ ಪ್ರಾಕ್ಟೀಸ್ ಮಾಡಿ, ನಾಮ ಜಪ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಅಕ್ಕ. ಹರೇ ಕೃಷ್ಣ. ನನ್ನ ಹೆಸರು ಜ್ಯೋತಿ ಅಂತ ಅಕ್ಕ, ರಾಯಚೂರ್ ನಮ್ದು. ದಸರಾಯಿಂದ ನಿಮ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀನಿ ನಾನು. ಬಹಳ ಪಾಸಿಟಿವ್ ಮೈಂಡ್ ಸೆಟ್ ಬಂದಿದೆ. ಮನೆಗೆಲ್ಲ ಫುಲ್ಲು ಖುಷಿ ಆಗಿದ್ದಾರೆ ನನಗೆ ಚೇಂಜಸ್ ನೋಡಿ. ಡೈಲಿ ಯೋಗ ಮಾಡ್ತಿರ್ತೀನಿ ಅಕ್ಕ. ದಸರಾಯಿಂದ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀನಿ ನಿಮ್ದು. ಡೈಲಿ ಕ್ಲಾಸ್ ಅಟೆಂಡ್ ಮಾಡ್ತಾ ಇರ್ತೀನಿ. ಏನೇನ್ ಚೇಂಜಸ್ ಆಗಿದೆ ನಿಮ್ಮಲ್ಲಿ? ಫುಲ್ ಪೇಶನ್ಸ್ ಬಂದಿದೆ ಅಕ್ಕ ನನ್ಗೆ. ಫಸ್ಟ್ ಎಲ್ಲ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗ್ತಾ ಇತ್ತು. ಸಡನ್ ಆಗಿ ಕೋಪ ಬರೋದು, ಸಡನ್ ಆಗಿ ಅಳು ಬರೋದು ಆಗ್ತಾ ಇತ್ತು. ಇವಾಗ ಎಲ್ಲ ಮನೆಗೆ ಶಾಕ್ ಆಗ್ತಿದ್ದಾರೆ ಇಷ್ಟು ಕೊಲ್ಲಿದೆ ಅಂದ್ರೆ. ನೆಕ್ಸ್ಟ್ ಹೇಳಿ, ಬರೀ ಶಾಕ್ ಆಗ್ಬೇಡಿ, ನೀವು ನಂತರ ಆಗಿ ಅಂದ್ಬಿಟ್ಟು ಯೋಗ ಮಾಡಿಸಿ. ಅಮ್ಮನ್ ಜೊತೆ ನೀವು ನಿಮ್ ಮಮ್ಮಿ ಜೊತೆ ಮಾಡಿದಾಗ ಅಮ್ಮನ್ ಜೊತೆ ಮಾಡ್ತಾ ಇರ್ತೀನಕ್ಕ ನಾನು. ಮಾಡಿಸಿ. ಮನೆಯವರೆಲ್ಲ ಖುಷಿಯಾಗಿರ್ಬೋದು. ಹೌದಕ್ಕ. ತುಂಬಾ ಖುಷಿ ಆಯ್ತು. ಏನ್ ಮಾಡ್ತಾ ಇದ್ದೀರಾ? ನಂದು ಡಿಗ್ರಿ ಕಂಪ್ಲೀಟ್ ಆಗಿದಕ್ಕ. ಇವಾಗ ಫೈನಾನ್ಸ್ ಅಲ್ಲಿ ಡ್ಯೂಟಿ ಮಾಡ್ತಿದ್ದೀನಿ. ಎಲ್ಲ ಹೋಮ್ವರ್ಕ್ ಎಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ? ಮಾಡಿದ್ದೀನಕ್ಕ. ಡೈಲಿ ಮಾಡಿ ಹೋಮ್ವರ್ಕ್ಗಳು. ಓಕೆ, ಥ್ಯಾಂಕ್ ಯು ಸೋ ಮಚ್. ಕಾಣಿಸ್ತಾ ಇಲ್ಲ ನೋಡಿ ನೀವು, ಅಥವಾ ನೆಟ್ವರ್ಕ್? ಹಲೋ, ನನ್ನ ಫೋನಾ ನಿಮ್ಮ ಫೋನಾ? ಇವಾಗ ಕಾಣಿಸ್ತಾ ಇದ್ದೀರಾ ನೋಡಿ. ಇಷ್ಟೊಂದು ಬೆಳಕಾಗ್ಬಿಟ್ಟಿದೆ ನೋಡಿ ನಿಮ್ ಹಿಂದೆ. ನಮ್ಗೆ ಬೆಳಕಾಗಿಲ್ವಲ್ಲ. ಯಾವ ಊರಲ್ಲಿ ಇದ್ದೀರಾ? ನಮ್ದು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಕಿಕ್ಕೇರಿ. ಕರೆಕ್ಟ್, ಕಿಕ್ಕೇರಿ.
ದಿನ ಮಾಡ್ತೀರಾ ಯೋಗ ಮಾಡ್ತಿರಲ್ಲ ಅವಾಗಿಂದ? ಕೇಳಿಸ್ತಿದ್ಯಾ ನಾನ್ ಮಾತಾಡೋದು? ಹಾ, ಕೇಳಿಸ್ತಾ ಇದೆ. ನಂದು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಕಿಕ್ಕೇರಿ. ಹಾ, ಆ, ಹೇಳಿ ನಮ್ಮ ಬದಲಾವಣೆ, ಹೇಳಿ ನಿಮ್ಮ ಬದಲಾವಣೆಯ ಜರ್ನಿ. ನಮ್ಮ ಬದಲಾವಣೆ ಜರ್ನಿ ಫಸ್ಟ್ ಡೇ ಬಂದ್ಬಿಟ್ಟು ನಿಮ್ದು 34ನೇ ದಿನದ ವಿಡಿಯೋದಿಂದ ಸ್ಟಾರ್ಟ್ ಆಗಿದ್ದು. ಡೇ ಅದು 34. ಹೇಗ್ ಬಂತು ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ 9 ಮಂತ್ಸ್, ಅಲ್ಲಿಂದ ಇಲ್ಲಿವರೆಗೂ 9 ಮಂತ್ಸ್ ಆಗಿದೆ. ಪ್ರತಿದಿನ ಯೋಗ ಮಾಡ್ತೀನಿ, ತುಂಬಾ ಖುಷಿ ಆಯ್ತದೆ. ಮತ್ತೆ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದೀನಿ. ಇನ್ನು ಮಾಡ್ಬೇಕು ಅನ್ನೋ ಆಸೆ ಐತೆ. ಅರೆ ಲೈವ್ ಅಲ್ಲಿ okay. ತುಂಬಾ ಖುಷಿ ಆಯ್ತು. ಹೇಳಿ ಏನೇನ್ ಅನ್ಸುತ್ತೆ, ಪರವಾಗಿಲ್ಲ. ಆ, ಏನೇನಂದ್ರೆ ಯೋಗದಿಂದ ತುಂಬಾ ಅನುಕೂಲ ಐತೆ. ಹ್ಮ್ ಅನುಕೂಲ, ನಾವು ಚೇಂಜಸ್ ಆಗ್ಬೇಕು. ಫಸ್ಟ್ ಈ ರೀತಿ ಎಲ್ಲ ಏನ್ ಇತ್ತಿಲ್ಲ. ಏನೋ ಬಿಡು, ಒಂದ್ ಡೇ ಬೈ ಡೇ ಏನೋ ಒಂದಾಗ್ಲಿ, ಏನೋ ಒಂದ್ ನಡೀತಾ ಐತೆ ಅನ್ನೋ ಅಷ್ಟೇ ಫೀಲಿಂಗ್ ಅಷ್ಟೇ. ಹ್ಮ್ ಆದ್ರೆ ಇವಾಗ ಏನ್ ಮಾಡ್ತೀವಿ, ಇವತ್ತು ಪ್ರತಿದಿನ ನಾವು 4 ಗಂಟೆಗೆ ಹೇಳ್ಬೇಕು. ಮುಂಚೆ ನಾನು ಹೇಳ್ತಿದ್ದೆ ಬೆಳಿಗ್ಗೆ 6:30 7 ಗಂಟೆ ಆಗೋದು ಕೆಲಸ ಮಾಡ್ಕೊ ಬಂದು ಹೇಳೋಷ್ಟ್ರಲ್ಲಿ 7 ಗಂಟೆ. ಆದ್ರೆ ಇವತ್ತು ನಾನ್ ರಾತ್ರಿ ಮಲ್ಕೊಳ್ಳೋದೆಲ್ಲ 9 ಗಂಟೆ ಅಷ್ಟೊಂದು ಮಲ್ಕೋತೀವಿ. ಬೆಳಿಗ್ಗೆ 4 ಗಂಟೆಯಿಂದಲೇ ಸ್ಟಾರ್ಟ್ ಮಾಡ್ತೀವಿ. ಬೆಳಿಗ್ಗೆ 4 ಗಂಟೆಗೆ ಎದ್ರೆ 4 ಗಂಟೆಯಿಂದ 4 ಮಾಮೂಲಿ ಕೆಲಸ ಇರ್ತದೆ. ಅದು 4:15 ರನ್ನಿಂಗ್ ಹೋದ್ರೆ 5 ಗಂಟೆಗೆಲ್ಲ ರಿಟರ್ನ್ ಬರ್ತೀನಿ. ನಿಮ್ ಕ್ಲಾಸ್ 5:15 ಸ್ಟಾರ್ಟ್ ಮಾಡಿದ್ರೆ 6:30ವರೆಗೂ ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ನೆಕ್ಸ್ಟ್ 7 ಗಂಟೆಗೆ ನಮ್ ತೋಟದ ಹತ್ರ ಹೋಗ್ಬಿಟ್ಟು ಅಲ್ಲೊಂದ್ ಅವರ್ ಪ್ರಾಕ್ಟೀಸ್ ಮಾಡ್ತೀನಿ. ಆಗ ಫುಲ್ ಖುಷಿ ಆಗುತ್ತೆ. ಏನೋ ಒಂದಿನ ಏನ್ ಮಿಸ್ ಆದ್ರೂ ಕೂಡ ಬೇಜಾರು, ಇಲ್ಲ ಮಾಡಿಲ್ಲ, ಮಾಡ್ಲೇಬೇಕು ಅನ್ನೋ ಆಸೆ. ಹೌದು ಹೌದು, ಎಲ್ಲಾರ್ಗು ಮಾಡ್ಸಿ, ಮನೆಯವ್ರಿಗೆಲ್ಲ, ನಿಮ್ಮ ಕಿಕ್ಕೇರಿ ಅವ್ರಿಗೆಲ್ಲ ಹೇಳಿ ಯೋಗ ಅರೆ ಮಾಡಿ ಅಂತ. ಇನ್ನೊಂದ್ ಲಾಸ್ಟ್ ಅಂದ್ರೆ ಏನಂದ್ರೆ, ನೀವು 974th ಡೇಲಿ ನಂದು ವಿಡಿಯೋ ಹಾಕಿದ್ರಿ. ಹೌದು ಹೌದು. ಅದನ್ನ ಯಾರೋ ನನ್ ಫ್ರೆಂಡ್ಸ್ ಒಂದ್ ಇಬ್ರಲ್ಲಿ ನೋಡ್ಬಿಟ್ರ, ಅವರು ಹೊಸಿ ಕಾಮಿಡಿ ಮಾಡಿಲ್ಲ. ಇಟ್ಸ್ ಓಕೆ, ಕಾಮಿಡಿ ಮಾಡ್ತಾರೆ ಅಂತ ನೀವ್ ತಗೊಂಬರ್ತಾ ಇದ್ದೇನೆ. ಅವ್ರಿಗೆ ಹೇಳ್ಬೇಕು ನೀವು ಮಾಡಿ, ನೀವು ಬರ್ತೀರಾ ಅಂತ. ಇಲ್ಲ, ಖುಷಿ ಆಯ್ತು. ನೀವ್ ಹಾಕಿದ್ದೇನ್ ನನ್ಗೇನ್ ಇದೇನಿಲ್ಲ. ಅವ್ರಿಗೂ ಮಾಡು ಬಾ, ಅವ್ರಿಗೂ ಚಾಲೆಂಜ್. ಇವಾಗ ನನ್ ಜೊತೆನೆ ಬರ್ತಾರೆ. ಇಲ್ಲ ನನ್ ಕೈಲಿ ಮಾಡಕ್ಕಾಗಲ್ಲ ಇದು, ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಜಾಸ್ತಿ. ಮತ್ತೆ ಒಂದು ಏನಪ್ಪಾ ಅಂದ್ರೆ, ನಿಮ್ದು ಒಂದು ಶೀರ್ಷಾಸನ ಒಂದು ಹಾಕಿದ್ರಿ. ನನ್ಗೆ ಅದು ಕಲಿಬೇಕು ಅನ್ನೋ ತುಂಬಾ ಜಾಸ್ತಿ ಇಂಟ್ರೆಸ್ಟ್ ಆಗ್ಬಿಟ್ಟು ನಾನೇ ಯಾವ್ದಾವ್ದೋ ಒಂದ್ ವಿಡಿಯೋ ನೋಡ್ಬಿಟ್ಟು ಅದನ್ನೇ ಕಲ್ತಿದ್ದೆ. ಅದನ್ನು ಕೂಡ ವಿಡಿಯೋನೇ ಹಾಕಿದೆ ನಾನು. ಅದು ಹೇಳ್ಕೊಡಕ್ ಆಗಲ್ಲ ಈ ತರ, ಅಂದ್ರೆ ಅಡ್ವಾನ್ಸ್ ಅಲ್ಲಿ ಬರುತ್ತೆ ಅದು. ಫಸ್ಟ್ ಬೇಸಿಕ್ ಕಲೀರಿ. ಯಾರು ಬೇಸಿಕ್ ಕಲ್ತಿರ್ತೀರಾ, ನೆಕ್ಸ್ಟ್ ನಿಮ್ಗೆ ಇಂಟರ್ಮೀಡಿಯೇಟ್, ಅಡ್ವಾನ್ಸ್ ಎಲ್ಲ ಇದೆ, ಎಲ್ಲ ಹೇಳ್ಕೊಡ್ತೀನಿ. ಓಕೆ, ಇದು ಫಸ್ಟ್ ಬೇಸಿಕ್ಸ್ ಕಲ್ತ್ರೆ ಅದೆಲ್ಲ ಇನ್ನ ಬೇಗ ನಿಮ್ಗೆ, ಇವಾಗ ಕಾನ್ಸಂಟ್ರೇಷನ್ ಎಲ್ಲ ಬಿಲ್ಡ್ ಆಗಿರುತ್ತೆ, ಇನ್ನ ಬೇಗ ಬರುತ್ತೆ. ನೀವು ಸ್ಟಾರ್ಟಿಂಗ್ಗೆ ಫೌಂಡೇಶನ್ ಇಲ್ದೆ ಕಲ್ತ್ ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಕಲಿಯಕ್ಕೆ. ಅದಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟನೇ. ಸೂರ್ಯ ನಮಸ್ಕಾರ ಅಂದ್ರೆ ಏನ್ ಗೊತ್ತಿಲ್ಲ, ಆಸನಗಳ ಅಂದ್ರೆ ಏನ್ ಗೊತ್ತಿಲ್ಲ, ಮತ್ತೆ ಇನ್ನೇಲೆ ಎಕ್ಸೆಲ್ ಅವೆಲ್ಲ ಏನು ಗೊತ್ತಿಲ್ಲ. ಸುಮ್ನೆ ಏನೋ ಸದ್ಯ ಅವತ್ ಏನೋ ಆಕಸ್ಮಿಕವಾಗಿ ನಿಮ್ ವಿಡಿಯೋ ನೋಡ್ತಾ ನೋಡ್ತಾ ನಿಮ್ದು ಫಾಲೋ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ತುಂಬಾ ಖುಷಿ ಆಯ್ತು. ತುಂಬಾ ಧನ್ಯವಾದಗಳು. ಹೀಗೆ ಮಾಡ್ತಾ ಇರಿ, ಖುಷಿಯಾಗಿರಿ. ಥ್ಯಾಂಕ್ ಯು. ಸುಚಿತ್ರಾ ಎನ್ ಶೆಟ್ಟಿ ಅವರೇ, ನಮಸ್ಕಾರ. ಗುಡ್ ಮಾರ್ನಿಂಗ್ ಅಕ್ಕ. ನಾನು ಸುಚಿತ್ರಾ ಅಂತ, ನಾನು ಮೈಸೂರಿಂದ ಮಾತಾಡ್ತಾ ಇರೋದು. ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಕಾರ್ಪೊರೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರೋದು. ಸೊ ನಾನು ಎವ್ರಿ ಡೇ ನಾನು ಆಫೀಸ್ಗೆ ಹೋಗೋದು, ಹೆವಿ ಬ್ಯಾಕ್ ಪೈನ್, ನೆಕ್ ಪೈನ್ ತುಂಬಾನೇ ಇರ್ತಾ ಇತ್ತು. ನಾನು ಇವಾಗ ಯೋಗ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬಾನೇ ಚೇಂಜಸ್ ಆಗಿದೆ. ಅಂಡ್ ನಾನು ಆಫೀಸಲ್ಲಿ ವರ್ಕ್ ಮಾಡಿ ಮನೇಲಿ ಬಂದು ವರ್ಕ್ ಮಾಡ್ತಾ ಇದ್ದೆ. ಅಷ್ಟೊಂದು ಮೀನ್ಸ್ ಕರೆಕ್ಟಾಗಿ ಶೆಡ್ಯೂಲ್ ಎಲ್ಲ ಮೇಂಟೈನ್ ಮಾಡೋದಕ್ಕಾಗ್ತಿರಲಿಲ್ಲ. ಇವಾಗ ಎಲ್ಲ ವರ್ಕ್ ಆಫೀಸಲ್ಲಿ ಮುಗಿಸ್ತಾ ಇದ್ದೀನಿ. ಸಮ್ಟೈಮ್ಸ್ ಅಷ್ಟೇ ನಾನು ಮನೇಲಿ ವರ್ಕ್ ಮಾಡ್ತಾ ಇದ್ದೀನಿ. ಅಂಡ್ ತುಂಬಾನೇ ಅಂಡ್ ಈವನ್ ಹೆಂಗಾಗ್ತಿದ್ರೆ, ನನ್ನ ಬ್ಯಾಗಲ್ಲಿ ಫ್ರೂಟ್ಸ್ ಇದೆ, ನಾನು ಫ್ರೂಟ್ಸ್ ತಿಂತಾ ಇರಲಿಲ್ಲ. ಆ ಥರ ನಾನು ಸ್ಕಿಪ್ ಮಾಡ್ತಾ ಇದ್ದೆ. ನೀವು ಇವಾಗ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಓಕೆ, ಅವತ್ತಿಂದ ನಾನು ಡಿಸೈಡ್ ಮಾಡಿ ಫಸ್ಟ್ ನಮಗೆ ಇಂಪಾರ್ಟೆನ್ಸ್ ಕೊಡಬೇಕು, ನಮಗೆ ಟೈಮ್ ಕೊಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿ ತುಂಬಾನೇ ಚೇಂಜಸ್ ಆಗಿದೆ. ಆಲ್ ಕ್ರೆಡಿಟ್ ಗೋಸ್ ಟು ಯು ಅಕ್ಕ. ನಾನು ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ಯು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಯೋಗ ಮಾಡ್ತಾ ಇರಿ.
ಇನ್ನು ತುಂಬಾ ಚೇಂಜಸ್ ಆಗತ್ತೆ. ಮನೆಯವ್ರಿಗೆಲ್ಲ ಮಾಡಿಸಿ ಖುಷಿಯಾಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾರ ಕರ್ದೆ ನಾನಿವಾಗ? ನೇತ್ರ. ಹರೇ ಕೃಷ್ಣ. ಹೇಳಿ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ಹೇಗನ್ನಿಸ್ತು ಅಂತ ಹೇಳಿ. ನಮ್ಮ ಊರು ಬಂದ್ಬಿಟ್ಟು ವಿಜಯನಗರ ಡಿಸ್ಟಿಕ್ ಹೂವಿನಡಗಿ ತಾಲೂಕಲ್ಲಿ ನಂದಿಹಳ್ಳಿ ಅಂತ. ನಾನು 3 ಮಂತ್ಸ್ ಜಾಯ್ನ್ ಆಗಿ ಹಾ, ತುಂಬಾ ಚೇಂಜಸ್ ಆಗಿದೆ, ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮನೆಯವ್ರಿಗೆಲ್ಲ ಮಾಡಿಸಿ ಯೋಗ. ಇನ್ನೂ ಫುಲ್ಲು ಲವಲವಿಕೆಯಿಂದ ಖುಷಿಯಿಂದ ಇರುತ್ತೆ. ನಿಮ್ಮ ಇಡೀ ಕುಟುಂಬ ಖುಷಿಯಾಗಿರ್ತಾರೆ. ಇದೇ ಬೇಕಾಗಿರೋದು, ಪ್ರೀತಿ, ಬಾಂಡಿಂಗ್. ಡೈಲಿ ಮಾಡಿ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಓ, ಯಾರು ಬಂದ? ಇದಾರಣಿ. ಹಾಯ್ ಅಕ್ಕ, ಹರೇ ಕೃಷ್ಣ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾನ್ ಲಾಸ್ಟ್ 6-7 months ಇಂದ ಫಾಲೋ ಮಾಡ್ತಿದ್ದೀನಿ ನಿಮ್ನ. ನನ್ಗೆ ಗೊತ್ತಾಗುತ್ತೆ ನಾನು ಎಷ್ಟು ಚೇಂಜ್ ಆಗಿದ್ದೀನಿ ಅಂತ. ಫಿಸಿಕಲಿ, ಮೆಂಟಲಿ ತುಂಬಾ ಚೇಂಜ್ ಆಗಿದ್ದೀನಿ. ಅವಾಗ ತುಂಬಾ ಮೆಂಟಲಿ ತುಂಬಾ ವೀಕ್ ಇದ್ದೆ, ಇವಾಗ ಸ್ವಲ್ಪ ಸ್ಟ್ರಾಂಗ್ ಆಗ್ತಿದ್ದೀನಿ. ಆಮೇಲೆ ಫ್ಲೆಕ್ಸಿಬಲ್ ಆಗಿದ್ದೀನಿ, ತುಂಬಾ ಆಕ್ಟಿವ್ ಆಗಿದ್ದೀನಿ. ಅವಾಗ ತುಂಬಾ ಲೇಜಿ ಇದ್ದೆ. ನೀವ್ ನೋಡ್ತಾ ಇರ್ತೀನಿ, ನೀವ್ ಕಳಿಸ್ತಾ ಇರೋ ಹೋಮ್ವರ್ಕ್ ಇಸ್ಕೊಂಡು ಹೋಗ್ತಾ ಇದ್ದೀರಾ. ಆಮೇಲೆ ಅಮ್ಮಂಗೂ ಯೋಗ ಮಾಡಿಸ್ತೀರಾ? ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ. ಮಾಡಿಸಿ. ಏನ್ ಮಾಡ್ತಾ ಇದ್ದೀರಾ ನೀವು? ನನ್ BE ಕಂಪ್ಲೀಟ್ ಆಯ್ತು, ಜಾಬ್ ಮಾಡ್ತಿದ್ದೀನಿ, ವರ್ಕ್ ಫ್ರಮ್ ಹೋಮ್. ವರ್ಕ್ ಲೈಫ್ ಬ್ಯಾಲೆನ್ಸ್ ಹೆಂಗಿದೆ ಇವಾಗ? ಚೆನ್ನಾಗಿದೆ, ಇವಾಗೆಲ್ಲ ಬ್ಯಾಲೆನ್ಸ್ ಮಾಡ್ತಿದ್ದೀನಿ. ಮನೆಯಲ್ಲೆಲ್ಲ ಖುಷಿಯಾಗಿದ್ದಾರಾ ನಿಮ್ಮ ಚೇಂಜಸ್ ನೋಡಿ? ತುಂಬಾ ಖುಷಿಯಾಗಿದ್ದಾರೆ. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ಸ್ ಏನು ಅಲ್ಲ, ನಿಮ್ಗೆ ಏನೇನು ಅಲ್ಲ, ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಬೆಳಿಗ್ಗೆ ಬೇಗ ಹೇಳ್ತಾ ಇರ್ಲಿಲ್ಲ. ನಿಮ್ ಲೈವ್ ಜಾಯಿನ್ ಆಗ್ತಿದ್ದೆ, ಅವಾಗ ನಿಮ್ ಅದೇ ನೋಡ್ತಿದ್ನೋ ಬಿಡ್ತಿದ್ನೋ, ನಿಮ್ಮನ್ನ ನೋಡ್ತಿದ್ದೆ. ನೀವೇ ನನ್ ಇನ್ಸ್ಪಿರೇಷನ್. ಅವ್ರು ಎಷ್ಟು ಆಕ್ಟಿವ್ ಆಗಿದ್ದಾರೆ, ನಾನು ಹಂಗೆ ಇರ್ಬೇಕು ಅಂತ ಹೇಳ್ತಾ ಇದ್ದೆ. ಇವಾಗ ಎದ್ದೇಳ್ತೀನಿ ಬೇಗನೆ, ಹೇಳ್ತಾ ಇದ್ರಿ ಇವಾಗ. ವಿತೌಟ್ ಅಲ್ರಾಮ್. Thank you so much. Thank you akka, thank you from my bottom of my heart. Thank you so much. ಹೀಗೆ ಇನ್ಸ್ಪೈರ್ ಮಾಡ್ತಾ ಇರಿ ಕೊನೆವರೆಗೂ ನಮ್ನ. ನಾನಿರೋದೇ ಅದಕ್ಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ನೋಡೋಣ, 3 ಜನಕ್ಕೆ ರಿಕ್ವೆಸ್ಟ್ ಕಳ್ಸಿದೀನಿ. ಯಾರಿಗೆ ರಿಕ್ವೆಸ್ಟ್ ಬರುತ್ತೆ ಬನ್ನಿ. ತ್ಯಾಗರಾಜ್. ಎಸ್ ನಮಸ್ಕಾರ ಮೇಡಮ್. ಹಾಯ್ ತ್ಯಾಗರಾಜ್. ಇನ್ನೊಬ್ರು ಯಾರು ಬಂದ್ಬಿಟ್ರು, ಯಾರು? ಇಲ್ಲ ಮೇಡಮ್, ನಾನು ನಮಸ್ಕಾರ ಮೇಡಮ್. ನನ್ನ ಹೆಸರು ತ್ಯಾಗರಾಜ್ ಅಂತ, ಮಂಡ್ಯದಿಂದ. ನಮಸ್ತೆ. ಆಕ್ಚುಲಿ ನಾನು ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ದೆ. ಅದೇ ಟೈಮ್ ನಿಮ್ದು ಯೋಗ ಕ್ಲಾಸಸ್ ನೋಡಿದೆ ಮೇಡಮ್, ವಿಡಿಯೋ. ಅದ್ರ ಮುಂಚೆ ಫಾಲೋ ಮಾಡ್ತಿದ್ದೆ ನಿಮ್ಮನ್ನು. ಕೇಳಿಸ್ತಿದೆ ಮೇಡಮ್? ಹಾ, ಕೇಳಿಸ್ತಿದೆ, ಹೇಳಿ ಮೇಡಮ್. ಅದೇ ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ದೆ. ಅದೇ ಟೈಮ್ಗೆ ನಿಮ್ದು ಯೋಗದು ವಿಡಿಯೋಸ್ ನೋಡಿದೆ, ಈ ತರ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ. ನಾನು ಯಾಕೆ ಜಾಯ್ನ್ ಆಗ್ಬಾರ್ದು ಅಂತ ಜಾಯ್ನ್ ಆಗಿದೆ. ನೀವ್ ಹೇಳಿದ್ರಿ ಅವತ್ತು ಗುರಿ ಹಿಂದೆ ಗುರು ಇರ್ಬೇಕು ಅಂತ. ನೀವ್ ಯಾವಾಗ ಗುರು ತರ ಇದ್ರಿ, ಅದರಿಂದ ಡೈಲಿ ಅಲಾರಾಮ್ ಇಲ್ದವರು ಎಚ್ಚರ ಆಗ್ಬಿಡ್ತಿತ್ತು 4:30ಗೆಲ್ಲ ಮೇಡಮ್ ಡೈಲಿ. ಬಟ್ ತುಂಬಾ ಬದಲಾವಣೆ ಆಗಿದೆ ಮೇಡಮ್. ಇನ್ನೊಂದು ನೀವ್ ಹೇಳ್ಕೊಡ್ತೀರ ಇವಾಗ ಪರ್ಫೆಕ್ಟ್ ಒಂಥರ ರಿಲ್ಯಾಕ್ಸೇಷನ್ ತರ ಇದೆ ಮೇಡಮ್. ಪೈನ್ಸ್ ಬರ್ತಿರ್ಲಿಲ್ಲ. ಈಗ ಬೇರೆ ಎಕ್ಸರ್ಸೈಸ್ ಎಲ್ಲ ಮಾಡಿದ್ರೆ ಮಾರ್ನಿಂಗ್ ಎದಳಕ್ ಆಗಲ್ಲ, ಆ ತರ ಆಗ್ಬಿಡ್ತಿತ್ತು. ನೀವ್ ಎಷ್ಟು ಬೇಕೋ ಅಷ್ಟು ಹೇಳ್ಕೊಡ್ತಿದ್ರಿ, ಮತ್ತೆ ಯಾವ ಪೈನು ಬರ್ತಿರ್ಲಿಲ್ಲ. ಮತ್ತೆ ಪ್ರಾಣಾಯಾಮ ಎಲ್ಲ ನೋಡಿದ್ರೆ ಮೇಡಮ್ ಇನ್ಸ್ಟೆಂಟ್ ಆಗಿ ನಮ್ಗೆ ಗೊತ್ತಾಗ್ತಿತ್ತು, ಫೀಲ್ ಆಗ್ತಿತ್ತು. ಮತ್ತೆ ಟಾಕ್ಸಿಕ್ಸ್ ಎಲ್ಲ ನಮ್ ಕೈ ಆಗ್ತಾ ಇರೋದು ಅದೆಲ್ಲ ಫೀಲ್ ಆಗ್ತಿತ್ತು ಮೇಡಮ್. 21 days ಪರ್ಫೆಕ್ಟ್ ಆಗಿ ಎವ್ರಿ ಡೇ ಎದ್ದಿದ್ದೀನಿ ಮೇಡಮ್. ಇನ್ಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ, ಮಿಸ್ ಮಾಡಲ್ಲ ಇನ್ಮೇಲೆ. ಥ್ಯಾಂಕ್ ಯು ಮೇಡಮ್. ತುಂಬಾ ಥ್ಯಾಂಕ್ ಯು. ಹುಡುಗರು ನೋಡಿ ಯೋಗ ಕಡೆ ಬರೋದು ತುಂಬಾ ಕಷ್ಟ. ನೀವ್ ಇವಾಗ ಇನ್ಸ್ಪೈರ್ ಮಾಡಬೇಕು ಬೇರೆಯವ್ರಿಗೆ. ಖಂಡಿತ ಮೇಡಮ್, ಖಂಡಿತ ಮೇಡಮ್. ಬರಕ್ಕೆ. ಹಾ ಮೇಡಮ್, ಥ್ಯಾಂಕ್ ಯು ಮೇಡಮ್.
ಥ್ಯಾಂಕ್ ಯು ಸೋ ಮಚ್ ತ್ಯಾಗರಾಜ್. ಯಾರು? ತನು. ಹರೇ ಹರೇ ಕೃಷ್ಣ. ಹಾಯ್ ಮೇಡಮ್. ಹರೇ ಕೃಷ್ಣ. ನನ್ನ ಹೆಸರು ತನು ಅಂತ. ನಾನು ಬ್ಯಾಂಗ್ಳೂರಿಂದ. ನಾನು ಸ್ಟೂಡೆಂಟ್ ಆಗಿದ್ದೀನಿ, ಹಾಸ್ಟೆಲ್ ಅಲ್ಲಿ ಇದ್ದೀನಿ. ಸ್ಟಾರ್ಟಿಂಗ್ ಎಲ್ಲ ನಾನು ತುಂಬಾ ಲೇಟ್ ಆಗಿ ಎದ್ದೇಳ್ತಿದ್ದೆ. 9 o'clock ಕ್ಲಾಸ್ ಇದ್ರೆ 8:30 ಹಂಗೆಲ್ಲ ಎದ್ದು ಹೋಗಿ ಕ್ಲಾಸಿಗೆ ಹೋಗ್ತಿದ್ದೆ. ಬಟ್ ಇವಾಗ ಸ್ಟಾರ್ಟಿಂಗ್ ಅಲಾರಾಮ್ ನಿಲ್ಸ್ಕೊಂತಿದ್ದೆ, ಇವಾಗ 4:30ಗೆ ಎಚ್ಚರ ಆಗೋಗ್ತಿದೆ. ನಿಮ್ ಕ್ಲಾಸ್ ಕೇಳಿ ನನ್ಗೆ ನಿಮ್ ಕ್ಲಾಸ್ ರೆಕಮೆಂಡ್ ಮಾಡಿದ್ ನನ್ನ ಫ್ರೆಂಡ್ ಆಕ್ಚುಲಿ. ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ತಾರೆ, ಫಾಲೋ ಮಾಡು ಅಂತ ಹೇಳಿದ್ರು. ಹಂಗೆ ನಾನು ನಿಮ್ ವಿಡಿಯೋಸ್ ನೋಡ್ತಾ ಫಾಲೋ ಮಾಡಿ ಯೋಗದಕ್ಕೆ ಜಾಯ್ನ್ ಆದೆ. ನೆಕ್ಸ್ಟ್ ನನ್ನ ಫ್ರೆಂಡ್ ಹೇಳಿ ಇವಾಗ ಅವರು ಜಾಯ್ನ್ ಆಗಿದ್ದಾರೆ. ತುಂಬಾ ಖುಷಿ ಆಗ್ತಿದೆ, ಬಟ್ ತುಂಬಾ ಫಿಯರ್ ಆಗ್ತಿದೆ ನಿಮ್ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೇಂಜಸ್ ಹ್ಯಾಪನ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದೇ ತರ ನೀವು ಇನ್ಸ್ಪೈರ್ ಮಾಡ್ತಾ ಇರಿ ಎಲ್ಲರಿಗೂ ಯೋಗ ಮಾಡಿ. ಹರೇ ಕೃಷ್ಣ. ನೆಕ್ಸ್ಟ್ ಬನ್ನಿ ಪ್ರೀತಿ. ಪ್ರೀತಿ 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 ನಿನ್ನ ಪ್ರೀತಿ ಪ್ರೀತಿ ನಿನ್ನ ಪ್ರೀತಿ. ಹಾ, ಪ್ರೀತಿ ಬಂತು. ಪ್ರೀತಿ ಬರಕ್ಕೆ ಹಾಡು ಹೇಳ್ಬೇಕಾಯ್ತು. ಹರೇ ಹಾಯ್ ಅಕ್ಕ. ಹರೇ ಕೃಷ್ಣ. ಹೇಳಿ. ನಾನು ನಿಮ್ 21 days ಯೋಗ ಚಾಲೆಂಜ್ ಫಾಲೋ ಮಾಡ್ತಿದ್ನಿ. ತುಂಬಾ ಖುಷಿ ಆಗ್ತಿದೆ. ನಿಮ್ ಹೋಮ್ವರ್ಕ್ ಇಂದಾನು ತುಂಬಾ ಖುಷಿ ಸಿಗ್ತಿದೆ. ನಿಮಗ್ ನೋಡಿ ತುಂಬಾ ಖುಷಿ ಆಗ್ತಿದೆ ಅಕ್ಕ. ಮನೆಯವ್ರಿಗೆಲ್ಲ ನಾನು ವಿಜಯಪುರ ಡಿಸ್ಟಿಕ್ ಇಂದ ಮಾತಾಡ್ತಿದ್ದೀನಿ. ವಿಜಯಪುರ ಅಂದ್ರೆ ಇದು ತಾನೆ, ಉತ್ತರ ಮಹಾರಾಷ್ಟ್ರ ಬಾರ್ಡರ್ ಹತ್ರ ಇರ್ತೀವಿ ನಾವು. ಏನು? ವಿಜಯಪುರ ಡಿಸ್ಟಿಕ್. ಡಿಸ್ಟ್ರಿಕ್ಟ್. ಹಾ, ಗುಂಬಸ್. ಹಾ, ಗೋಲ್ಗುಂಬಜ್. ಗೋಲ್ಗುಂಬಜ್ ಫೇಮಸ್ ನಮ್ಮಲ್ಲಿ. ಡೈಲಿ ಮಾಡಿ. ಇವಾಗ ಕ್ಲಾಸ್ ಇಲ್ಲ ಅಂದ್ರೂ ನೀವೇ ಎದ್ದು ಸೆಲ್ಫ್ ಪ್ರಾಕ್ಟೀಸ್ ಮಾಡ್ಕೋಬೇಕಾಯ್ತಾ? ಇವಾಗೆಲ್ಲ ಕಲ್ತಿದ್ದೀರಾ ಅಲ್ವಾ? 21 ದಿನ ಏನೇನ್ ಕಲ್ತಿದ್ದೀರ ನೆನ್ಪಾಗುತ್ತೆ ನಿಮ್ಗೆ. ಅದನ್ನೇ ಡೈಲಿ ಮಾಡಿ. ವರ್ಕ್ ಇಲ್ಲ ಅಂತ ಮಲ್ಕೊಂಡ್ಬಿಡೋದು ಅದೆಲ್ಲ ಮಾಡ್ಬೇಡಿ. ಡೈಲಿ ಮೊದಲು ನಾನು ಯೋಗ ಮಾಡ್ತಿದ್ದಕ್ಕ ಆದ್ರೆ ಕರೆಕ್ಟ್ ಆಗಿ ಬ್ರೀದಿಂಗ್ ಟೆಕ್ನಿಕ್ ಗೊತ್ತಿರ್ಲಿಲ್ಲ. ನಾ ಫಸ್ಟ್ ಇಂದಾನೆ ನಿಮ್ ಫಾಲೋ ಮಾಡ್ತಿದ್ದ, ಆದ್ರೆ ನಂಗೆ ಗೊತ್ತಿರ್ಲಿಲ್ಲ ನೀವು ಯೋಗ ಹೇಗ್ ಕೊಡ್ತೀರಿ 5 ಗಂಟೆಗೆ ಅಂತ. ಅಷ್ಟು ಗೊತ್ತಿರ್ಲಿಲ್ಲ ನನಗೆ. ಆಮೇಲೆ ಗಿವ್ ಅವೇ ಹೇಳಿದ್ರಲ್ಲ ಅವಾಗ ಗೊತ್ತಾಯ್ತು. ಮಾಡಿ ಡೈಲಿ. ಖುಷಿ ಆಯ್ತು ಮಾತಾಡಿ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಎಷ್ಟು ಥ್ಯಾಂಕ್ ಯು ಹೇಳಿದ್ರೆ ಕಮ್ಮಿ ನಿಮ್ಗೆ. ಹರೇ ಕೃಷ್ಣ. ಎಲ್ಲಿ ಈ ಕಡೆ ತಿರ್ಗಿಸ್ಬೇಕಾ? ಎಸ್ ಮ್ಯಾಮ್. ಹರೇ ಕೃಷ್ಣ ಮ್ಯಾಮ್. ನಮಸ್ಕಾರ. ಆಕ್ಚುಲಿ ನಾನು ನಿಮ್ ಕ್ಲಾಸ್ ಇಂದ ಇಷ್ಟ ಇನ್ಸ್ಪೈರ್ ಆಗಿದ್ದೀನಿ ಅಂದ್ರೆ ಐ ಮೀನ್ ಹೇಳಕ್ ಆಗ್ತಿಲ್ಲ. ಅಂದ್ರೆ ನೀವು ಸ್ಟಾರ್ಟ್ ನಿಮ್ ವಾಯ್ಸ್ ಈಗ ಸರಿ ಕೇಳ್ತಿದ್ಯಾ? ಇಲ್ವಲ್ಲ, ಹಂಗೆ ಸ್ಟಕ್ ಆಗ್ಬಿಟ್ಟಿದ್ದೀರಾ. ಮೇ ಬಿ ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ. ಇವಾಗ ಹೇಳಿ. ಮ್ಯಾಮ್ ಆಕ್ಚುಲಿ ನೀವು ಸ್ಟಾರ್ಟಿಂಗ್ ಇಂದ ಯೋಗ ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗಿಂದನೂ ಜಾಯ್ನ್ ಆಗಿದ್ದೀನಿ ನಾನು. ನನ್ನ ಲೈಫ್ ಅಲ್ಲಿ ಬದಲಾವಣೆ ಅಂದ್ರೆ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗಿದೆ. ಮತ್ತೆ ನಂದು ಸಯಾಟಿಕಾ ಪೇನ್ ಇತ್ತು. ಸಯಾಟಿಕಾ ಪೇನು ಏನೂ ಇಲ್ಲ ಈಗ. ಐ ಮೀನ್ ಫ್ಲೆಕ್ಸಿಬಿಲಿಟಿ ಅಂದ್ರೆ ನಾನು ಎದ್ದು ಕೂತ್ಕೊಂಡ್ರೆ ಸ್ವಲ್ಪ ಒಂಚೂರು ಫ್ಲೆಕ್ಸಿಬಿಲಿಟಿ ಇರ್ಲಿಲ್ಲ. ಈಗ ಕೂತ್ಕೊಂಡೆಲ್ಲ ಕೆಲಸ ಮಾಡೋದು ಈ ತರ ಮಾಡ್ತೀನಿ. ಆಮೇಲೆ ಮೆಂಟಲಿ ಅಂತಂದ್ರೆ ನಾನು ಎಮೋಷನಲ್ ತುಂಬಾ ವೀಕ್ ಇದ್ದೆ. ಅಂದ್ರೆ ಯಾರ ಏನಾದ್ರು ಅದನ್ನ ತಲೆಯಲ್ಲಿ ಇಟ್ಕೊಂಡು 1 week ಎಲ್ಲ ಅದನ್ನೇ ಕೊರಗೋದು ಈ ತರ ಮಾಡ್ತಿದ್ದೆ. ಈಗ ಅದೆಲ್ಲ ಹೋಗ್ತಿದೆ. ಇನ್ನೂ ಸಾಕಷ್ಟು ಬದಲಾವಣೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನಾನು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇಂದ ಮಾತಾಡ್ತೀನಿ. ಮನೆಯಲ್ಲಿ ಎಲ್ಲರಿಗೂ ಮಾಡಿಸಿ. ಎಸ್, ನಮ್ ತಾಯಿಗೂ ಈವ್ನಿಂಗ್ ಹೇಳ್ಕೊಡ್ತೀನಿ ನಾ. ಅವ್ರ ಮಾರ್ನಿಂಗ್ ಸ್ವಲ್ಪ ಫ್ರೀ ಇರೋದಿಲ್ಲ. ಈವ್ನಿಂಗ್ ಜಸ್ಟ್ ಜಾಯಿಂಟ್ ಪೇನ್ ಅವು ಇರ್ತಾವಲ್ಲ ಎಕ್ಸರ್ಸೈಸ್ ಅನ್ನ ಹೇಳ್ಕೊಡ್ತೀನಿ. ಮಾಡಿ ಹೀಗೆ ಹೀಗೆ ಖುಷಿಯಾಗಿರಿ. ಏನಕ್ಕೂ ತಲೆ ಕೆಡಿಸ್ಕೊಂಬೇಡಿ. ಇಲ್ಲ ಮ್ಯಾಮ್, ಆರಾಮಾಗಿರಿ. ಎಸ್ ಮ್ಯಾಮ್. ಹರೇ ಕೃಷ್ಣ. ಥ್ಯಾಂಕ್ ಯು. ಥ್ಯಾಂಕ್ ಯು.
ಸುರಕ್ಷಾ ಸೂರಜ್ ಹಾ ಜಾಯಿಂಟ್ ಕಾರವಾರ್ ಬೀಚ್ ವ್ಯೂ. ಎಸ್ ಮ್ಯಾಮ್. ಗುಡ್ ಮಾರ್ನಿಂಗ್. ಹರೇ ಕೃಷ್ಣ. ಗುಡ್ ಮಾರ್ನಿಂಗ್. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ, ಹೇಳಿ. ತುಂಬಾ ಖುಷಿಯಾಗಿದ್ದೀನಿ ಮ್ಯಾಮ್. ನಾನು ಆಲ್ರೆಡಿ ಹೇಳಿದ್ದೀನಿ, ಲೈಕ್ ಚೇಂಜಸ್ ಇದೆ ನನ್ನ ಲೈಫ್ ಅಲ್ಲಿ, ಫಿಸಿಕಲಿ, ಮೆಂಟಲಿ. ಈಗ ಬೇಗ ಹೇಳ್ತೀನಿ, ಬ್ಯಾಕ್ ಪೇನ್ ಇಲ್ಲ, ತುಂಬಾ ಕಾಮ್ ಅಂಡ್ ಕಂಪೋಸ್ಡ್ ಆಗಿರ್ತೀನಿ. ನಾ ಒಂದು ಬ್ಯಾಂಕರ್, ಸೊ ಬ್ಯಾಂಕರ್ ಅಂದ್ರೆ 9 ತನಕ ಜಾಬ್ ಮಾಡ್ತೀನಿ. ಅದಾದ್ಮೇಲೆ ಮನೆಗೆ ಬಂದು ಸ್ಟ್ರೆಸ್ ಆಗುತ್ತೆ ಮನೆ ಕೆಲಸ. ಈಗ ಹಾಗಿಲ್ಲ, ಎಲ್ಲಾನು ಮ್ಯಾನೇಜ್ ಮಾಡ್ತೀನಿ, ಬೆಳಿಗ್ಗೆ ಬೇಗ ಹೇಳ್ತೀನಿ. ಸೊ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಲ್ಲರಿಗೂ ಮಾಡಿಸಿ ಮನೆಯಲ್ಲಿ. ಈಗ ನನ್ನ ಅತ್ತೆ ಕೂಡ ಎದ್ದಿ ಸ್ಟಾರ್ಟ್ ಮಾಡಿದ್ದಾರೆ ಮಾಡ್ಲಿಕ್ಕೆ. ಸೊ ನನ್ನ ಹಸ್ಬೆಂಡಿಗೆ ಹೇಳ್ತಾ ಇರ್ತಾರೆ, ನೀನು ಹೇಳು ಅಂತ. ಸೊ ಹೀಗೆ ಒಬ್ರು ಚೇಂಜ್ ಆದ್ರೆ ಎಲ್ಲರೂ ಹಂಗೆ ಬದಲಾಗ್ತಾರೆ. ತುಂಬಾ ತುಂಬಾ ಥ್ಯಾಂಕ್ ಯು, ನೀವು ಮನ್ಸು ಮಾಡಿದ್ದಕ್ಕೆ ಯೋಗ ಕಲಿಬೇಕಂತ. ಹೀಗೆ ಪ್ರಾಕ್ಟೀಸ್ ತುಂಬಾ ಮಾಡಿ. ಥ್ಯಾಂಕ್ಸ್. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಅಕ್ಕ, ಗುಡ್ ಮಾರ್ನಿಂಗ್. ನನ್ನ ಹೆಸರು ವರ್ಷ ಅಂತಕ್ಕ. ನಾನು ಗುಲ್ಬರ್ಗಾ ಇಂದ. ನಾನು ಫಸ್ಟ್ ನಿಮ್ದು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಅಕ್ಕ, ಇನ್ಸ್ಟಾಗ್ರಾಮ್ ಅಲ್ಲಿ ಡೇ ಇನ್ ಮೈ ಲೈಫ್ ಅಂತೆಲ್ಲ ಹಾಕ್ತಿದ್ರಲ್ಲ, ಅದನ್ನ ನೋಡಿ ನಾನು ಹಿಂಗ್ ಮಾಡ್ಬೇಕು, ಬೇಗ ಹೇಳ್ಬೇಕು ಅಂತೆಲ್ಲ ಅನ್ಕೋತಿದ್ದೆ. ಬಟ್ ಒಂದಿನಾನು ಎದ್ದೇಳ್ತಿರ್ಲಿಲ್ಲ ಅಕ್ಕ. ಆಮೇಲೆ ನಿಮ್ದು ಗಿವ್ ಅವೇ ಅದು ನೋಡಿ ನಾನು ಜಾಯಿನ್ ಆಗ್ಬೇಕಂತ ಜಾಯಿನ್ ಆದ್ಮೇಲೆ 21 days ಆಲ್ಮೋಸ್ಟ್ ಒನ್ ಡೇ ಮಿಸ್ ಮಾಡಿದೀನಿ ಅಕ್ಕ. ಎವ್ರಿ ಡೇ ಎತ್ತಿ ಯೋಗ ಪ್ರಾಕ್ಟೀಸ್ ಮಾಡಿದ್ದೀನಿ. ಆಮೇಲೆ ಈಗ ಮೊದ್ಲೆಲ್ಲ ನಾನು 8:30ಗೆ ಎದ್ದೇಳ್ತಿದ್ದೆ. ನಾನು 10 ಕಾಲೇಜ್ ಇರೋದು. ಈಗೆಲ್ಲ ಡೈಲಿ ಬೇಗ ಎದ್ದೇಳ್ತೀನಿ. ಒಂದಿನ ಮಿಸ್ ಮಾಡಿದ್ರೆ ಫೀಲ್ ಆಗತ್ತಕ್ಕ. ಆಮೇಲೆ ನನ್ ಬಾಡಿ ಫ್ಯಾಟ್ ಕಮ್ಮಿ ಆಗಿದೆ. ನನ್ ಫ್ರೆಂಡ್ಸ್ ಎಲ್ಲ ಸಣ್ಣ ಕಾಣ್ತಿದ್ಯಾ ಅಂತಾರಕ್ಕ. ಫುಲ್ ಖುಷಿ ಆಗ್ಬಿಡ್ತದೆ ಅವಾಗ. ಏನ್ ಮಾಡ್ತಿದ್ಯಾ ಹೇಳು ಅಂತ. ಆಮೇಲೆ ನನ್ ಫ್ರೆಂಡ್ಸ್ ಎಲ್ಲ ನಾನ್ ಬೇಗ ಎದ್ದೇಳ್ತಿದ್ದೀನಿ ಅಂತದೆಲ್ಲ ಕೇಳಿ ನಾನು ಜಾಯಿನ್ ಆಗ್ತೀನಿ ಯೋಗ ಕ್ಲಾಸು, ನಂಗೂ ಹೇಳು ಹೆಂಗ್ ಜಾಯಿನ್ ಆಗ್ಬೇಕಂತೆಲ್ಲ ಕೇಳಿದ್ದಾರೆ. ನಾನ್ ನೆಕ್ಸ್ಟ್ ಬ್ಯಾಚ್ ಹೇಳಿದ್ದೀನಕ್ಕ. ಈಗ ಅವರು ಜಾಯಿನ್ ಆಗ್ತಾರೆ ನನ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರ, ನಿಮ್ಮಿಂದ ಎಷ್ಟು ಜನ ಇನ್ಸ್ಪೈರ್ ಆಗ್ತಾ ಇದಾರೆ. ಈಗ ನೀವೇ ಇನ್ಸ್ಪಿರೇಷನ್. ಎಲ್ಲರಿಗೂ ಖುಷಿಯಾಗಿರಿ. ಹರೇ ಕೃಷ್ಣ. ಹರೇ ಕೃಷ್ಣ ಅಕ್ಕ. ಹರೇ ಕೃಷ್ಣ ಅಂಬಿಕಾ ಅವ್ರೇ. ಹರೇ ಕೃಷ್ಣ ಅಕ್ಕ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನೋಡ್ತಾ ಇದ್ದೀರಾ ಎಷ್ಟು ಬದಲಾವಣೆ ಆಗಿದ್ದೀನಿ ಅಂತ. ಗುಲ್ಬರ್ಗ ಇಂದ ಅಕ್ಕ. ಇಲ್ಲೇ ನಿಯರ್ ಒಂದ್ ಹಳ್ಳಿ ಇದೆ ನಮ್ಮೂರು. KPSC ಪ್ರಿಪರೇಷನ್ ಮಾಡತ್ತೀನಿ. ಮುಂಚೆ ಜಿಮ್ ಮಾಡ್ತಿದ್ದಕ್ಕ, ಬಟ್ ಜಿಮ್ ಮಾಡಿದ್ರ ಬಾಳ ಬಾಡಿ ಎಲ್ಲಾ ಸಿಕ್ಕಾಪಟ್ಟೆ ಪೇನ್ ಆಗ್ತಿತ್ತು. ಬಂದ್ಬಿಟ್ಟು ಬರೀ ಮಲ್ಕೊಳ್ಳೋದು, ಓದೋದು ಅಷ್ಟ ಆಗ್ತಿರ್ಲಿಲ್ಲ. ಅಂದ್ರೆ ಫ್ಯಾಟ್ ಇದೀನಿ ಅಂತ ಹೇಳಿ ನಾನ್ ಜಿಮ್ ಹೋಗ್ತಿದ್ದೆ. ಇವಾಗ ಇಲ್ಲೇ ಹಳ್ಳಿಯಲ್ಲಿ ಮನೇಲೇ ಇದ್ದೀನಿ. ಮನೇಲಿ ಇದ್ಕೊಂಡು ತುಂಬಾ ದಿನದಿಂದ ನಿಮಗ್ ಫಾಲೋ ಮಾಡ್ತಾ ಇದ್ದೀನಿ. ಅಂದ್ರೆ ಯೋಗ ಜಾಯಿನ್ ಆಗ್ಬೇಕು ಅಂತ ಏನೋ ಅಷ್ಟು ಐಡಿಯಾ ಇರ್ಲಿಲ್ಲ, ಗೊತ್ತಿರ್ಲಿಲ್ಲ. ಇವಾಗ 10 days ಅಷ್ಟೇ ಆಯ್ತು. ನೋಡ್ತಾ ಇದ್ದೀರಾ ನೀವೇ. ಅಂದ್ರೆ ನಿನ್ನೆ ಮೊನ್ನೆ ಇಟ್ಟಿದ್ದೀರಾ, ಸ್ಟೋರಿ ಹಾಕಿದ್ದೀರಿ. ಹೌದು. ಅದಕ್ಕೆಲ್ಲ ಎಷ್ಟು ವ್ಯೂಸ್ ಆಗಿದೆ. ಇವಾಗ ನಾನು ನೋಡಿ ಆ ತರ ಮಾಡ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬೇಗ ಎದ್ದೇಳ್ತೀನಿ. ಅಂದ್ರೆ ಅವಾಗ ಮುಂಚೆ ಬೆಳಿಗ್ಗೆ ಬೇಗ ಎದ್ರೆ ನಿದ್ದೆ ಬರ್ತಿತ್ತು, ತುಂಬಾ ನಿದ್ದೆ ಮಾಡ್ತಿದ್ದೆ. ಇವಾಗೇನ್ ಆ ತರ ಇಲ್ಲ. ಅಂದ್ರೆ ಯೋಗ ಮಾಡ್ತಾ ಇರುವಾಗ ಜಿಮ್ ಗಿಂತ ಯೋಗ ಬೆಟರ್ ಅನಿಸ್ತಾ ಇದೆ ಇವಾಗ. ಹೌದು. ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಒಂದ್ಸಲ ನಾನ್ ನಿಮ್ಮನ್ನ ಮೀಟ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ಬರ್ತೇನೆ. ನಾನೇ ಬರ್ತೀನಿ ಬಿಡಿ, ಎಲ್ಲಾ ಊರಿಗೂ ನಾನೇ ಬರ್ತೇನೆ. ಕರ್ನಾಟಕ ಟೂರ್ 6 days. ಇಲ್ಲ ಅಕ್ಕ, ನಾನು ಬರ್ತೀನಿ, ನಿಮ್ಮನ್ನ ಮೀಟ್ ಮಾಡ್ತೇನೆ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಕ್ಕ. ಪುಷ್ಪ ಬಂದ್ರ? ಪುಷ್ಪ ಅವರು. ಹಾಯ್. ಗುಡ್ ಮಾರ್ನಿಂಗ್. ಜೈ ಜಿನೇಂದ್ರ. ಹರೇ ಕೃಷ್ಣ. ಹೇಳಿ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಪುಷ್ಪ ಪಾರಿಶ್ವಾಡ್ ಅಂತ. ನಾನು ಧಾರವಾಡದಿಂದ ಮಾತಾಡ್ತಿದ್ದೀನಿ. ನಮಗೆ ಇಲ್ಲಿ ಹಳ್ಳಿ ಆಗ್ತದ, ಸೊ ನೆಟ್ವರ್ಕ್ ಪ್ರಾಬ್ಲಮ್ ಭಾಳ ಇದೆ. ಅದಕ್ಕಾಗಿ ನಾನು ಅವಾಗ್ಲಿಂದ ಕೇಳ್ತಾ ಇದ್ದೀನಿ. ಸಾರಿ. ಪರವಾಗಿಲ್ಲ, ಹೇಳಿ. ನಿಮ್ಮ ಯೋಗ ಭಾಳ ಚಾಲೆಂಜ್ ಆಗಿ ತಗೊಂಡು ನನಗೆ ಭಾಳ ಇನ್ಸ್ಪೈರ್ ಮಾಡಿದೆ. ಸೊ ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು. ಮಾಡ್ತಾ ಇದ್ದೀರಾ ಡೈಲಿ? ಡೈಲಿ ಮಾಡ್ತಾ ಇದ್ದೀನಿ ಅಕ್ಕ. ಏನೇನ್ ಚೇಂಜಸ್ ಆಗಿದೆ? ಫಸ್ಟ್ ನನಗೆ ಇದು ಬಂದಿದೆ, ಅವಧಾನ ಅಂದ್ರೆ ಒಂದು ಕಾನ್ಸಂಟ್ರೇಷನ್ ಬಂದಿದೆ. ಕಾನ್ಸಂಟ್ರೇಷನ್. ನೆಕ್ಸ್ಟ್ ನನಗೆ ಡಿಸಿಪ್ಲಿನ್ ಬಂದಿದೆ. ಡಿಸಿಪ್ಲಿನ್. ಸಚ್ ಅ ಬ್ಯೂಟಿಫುಲ್ ಒಂದು ಥಿಂಕಿಂಗ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯೋಗ ಎಲ್ಲರನ್ನೂ ಬದಲಾಯಿಸುತ್ತೆ. ಯೋಗ ಮಾಡ್ತಾ ಇರಿ, ಬಿಡಬೇಡಿ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಆನ್ ವಿಡಿಯೋ. ಹರೇ ಹರೇ ಕೃಷ್ಣ. ಹೇಳಿ. ನನ್ನ ಹೆಸರು ಚೈತ್ರ ಅಂತ, ನನ್ ಮಗಳ ಹೆಸರು ಋತ್ವಿ. ನನ್ ಮಗಳ ಹಾಕೊಂಡಿದ್ದು. ಹಾ ಹೇಳಿ. ತುಂಬಾ ಖುಷಿ ಆಗ್ತಿದೆ. ಎಷ್ಟೋ ಸರಿ ಟ್ರೈ ಮಾಡಿ ಏನೋ ಪರ್ಮಿಷನ್ ಡಿನೈಡ್ ಏನೋ ಆಗಿತ್ತು. ಈಗ ಸೆಟ್ಟಿಂಗ್ಸ್ ಚೇಂಜ್ ಮಾಡಿ ಇವಾಗ ಅಕ್ಸೆಪ್ಟ್ ಆಯ್ತು. ನಾನ್ ಆಕ್ಚುಲಿ ನಿಮ್ ಅಕೌಂಟ್ ಯಾವತ್ ನೋಡೇ ಇರ್ಲಿಲ್ಲ. ಸಡನ್ ಆಗಿ ಹಿಂಗೆ ಸ್ಕ್ರಾಲ್ ಮಾಡ್ತಾ ನಿಮ್ ಅಕೌಂಟ್ ನೋಡ್ದೆ. ಅದೇ ನಾನೊಂದ್ 6 ತಿಂಗಳಿಂದ ನಾನೇ ಸೆಲ್ಫ್ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಬಟ್ ಇದು ನೋಡಿ ಬರೀ 45 ರುಪೀಸ್ಗೆ ಇದೆ ಅಂತ ಅಂದ್ರೆ ಫಸ್ಟ್ ಮೊದಲನೇದಾಗಿ ಶಾಕ್ ಆಯ್ತು ನಂಗೆ ತುಂಬಾ. ಹಿಂಗೂ ಇರುತ್ತಾ, ಹಿಂಗೂ ಮಾಡ್ತಾರಾ, ಈ ತರನು ಇರುತ್ತಾ ಅಂತ. ಆಮೇಲೆ ಪ್ರತಿದಿನ 20 ದಿನ ಇಲ್ಲಿವರೆಗೂ ಪ್ರತಿದಿನ ಜಾಯ್ನ್ ಆಗಿದ್ದೀನಿ. ಇವನ್ ನಮ್ಮ ಅಪ್ಪ ಆಪರೇಷನ್ಗೆ ಸರ್ಜರಿ ಇತ್ತು, 3 days. ನಮ್ಮ ಮಾಮನ್ನ ಹಾಸ್ಪಿಟಲ್ ರಾತ್ರಿ ಹೊತ್ತು ಮಲಗಿಸಿ ಬೆಳಗ್ಗೆ ಎದ್ದಿ 4:30 ಎದ್ದಿ ಯೋಗ ಮಾಡಿದ್ದೆ. ಒಂದಿನನು ಮಿಸ್ ಮಾಡಿಲ್ಲ. ಹೋಮ್ ವರ್ಕ್ಸ್ ಆಲ್ಮೋಸ್ಟ್ ಟ್ರೈ ಮಾಡಿದೀನಿ, ಎಲ್ಲ ಮಾಡ್ಲಿಕ್ಕೆ ಆಗಿಲ್ಲ. ಆದ್ರೆ ತುಂಬಾ ಖುಷಿ ಇದೆ. ನಾನು ಆಫೀಸ್ ಕೆಲಸ ಮಾಡ್ಕೊಂತ ಡೈಲಿ ಒಂದ್ 8:30 9 ಗಂಟೆ ಇಲ್ಲ ಸಂಜೆ ಮಾಡ್ತಿದ್ದೆ. ಅಂದ್ರೆ ವಾರಕ್ಕೊಂದ್ 2 ದಿನ ಮಾಡ್ತಿದ್ದೆ. ಈಗ ಒಂದಿನನು ಮಿಸ್ ಆಗ್ಬಾರ್ದು. ಇಷ್ಟೇ ಕೆಲಸ ಇದ್ರುನು ರಾತ್ರಿ ಬೇಗ ಒಂದ್ 10 ಗಂಟೆಗಾದ್ರೂ ಮಲಗಕ್ ಟ್ರೈ ಮಾಡಿ ಬೆಳಗ್ಗೆ ಎದ್ದಿ ಅಲಾರಾಮೇ ಇಟ್ಕೊಂತಲ್ಲ ಅದೇ ಎಬ್ಬಿಸ್ತಿದೆ, ಮಾಡ್ಲೇಬೇಕು ಎದ್ದಿ. ಅದೇ ಅವ್ರು ಯಾರೋ ಒಬ್ರು ಹೇಳ್ದಂಗೆ, ನಾವು ದೇವ್ರ ಊಟ ನೋಡ್ತಿರೋ ಇಲ್ಲೋ ಟೈಮ್ ಆಗೋಗುತ್ತೆ. ಅಕ್ಕನ್ ಅಂದ್ರೆ ನಂಗಿಂತ ಚಿಕ್ಕವ್ರು ಇರ್ಬೋದೇನೋ, ನನ್ಗೆ ನಿಮ್ಮನ್ನ ಅಕ್ಕ ಅಂತಾನೆ ಅನ್ಸುತ್ತೆ. ಮತ್ತೆ ನಿಮ್ಮನ್ನ ಯಾವಾಗ್ಲೂ ಫಾಲೋ ಮಾಡೋಣ, ನಿಮ್ ನೋಡ್ತಾ ಇರೋಣ. ನೀವ್ ಹೇಳ್ತಿರೋದ್ ರೀಲ್ಸ್ ಎಷ್ಟೋ ನಮ್ಗೆ ಚೈತನ್ಯ ತುಂಬುತ್ತೆ, ಮಾಡ್ಬೇಕು ಅಂತ. ಬಟ್ ಏನೇ ಕಷ್ಟ ಇದ್ರುನು ಇಲ್ಲ, ಇದನ್ ಪಾಸಿಟಿವ್ ಆಗೇ ತಗೊಳ್ಳೋಣ ಅಂತ ಅನ್ಸುತ್ತೆ. ಎಲ್ಲ ಒಳ್ಳೇದಾಗುತ್ತೆ ಅನ್ಸುತ್ತೆ. ಏನೋ ಒಂಥರ ಒಳ್ಳೇದಾಗುತ್ತೆ, ಚೆನ್ನಾಗಿರ್ತೀವಿ ನಾವು, ಒಂದ್ ಒಳ್ಳೆ ದಾರಿಲಿ ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ. ಖುಷಿ ಇದೆ ಅಕ್ಕ, ತುಂಬಾ ಖುಷಿ ಇದೆ. ತುಂಬಾ ಥ್ಯಾಂಕ್ ಯು. ನಿಮ್ ಮಾತುಗಳು ಇವಾಗ ಎಷ್ಟೊಂದ್ ಜನಕ್ಕೆ ಇನ್ಸ್ಪೈರ್ ಆಗುತ್ತೆ. ತುಂಬಾ ಥ್ಯಾಂಕ್ಸ್. ಹೀಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಸಿ ಮನೆಯವ್ರಿಗೂ ಎಲ್ಲರಿಗೂ ಮಾಡಿಸಿ. ನನ್ ಮಕ್ಳು ಮಾಡ್ತಿರ್ತಾರೆ ಬೆಳಗ್ಗೆ ಎದ್ದಿ. ಅಂದ್ರೆ ಇವ್ರು ಯಾವಾಗ್ಲೂ ಎದೋಳಲ್ಲ, ಬಟ್ ನಾನ್ ಮಾಡ್ತಿದ್ರೆ ಯಾವತ್ತೋ ಒಂದಿನ ಮಾಡ್ತಾರೆ ಅನ್ನೋದು ಒಂದು ನನ್ಗೆ ನಂಬಿಕೆ. ಮಾಡ್ತಾರೆ ಒಂದಿನ. ಬಟ್ ನನ್ ಸಣ್ಣ ಮಗು 3 ವರ್ಷ ಅವಳಿಗೆ ಮಾಡ್ತಿದ್ದಾಳೆ ಅವಳುನು ನನ್ ಜೊತೆ. ಥ್ಯಾಂಕ್ಸ್ ಅಕ್ಕ, ತುಂಬಾ ಥ್ಯಾಂಕ್ ಯು. ಎಷ್ಟ್ ಹೇಳಿದ್ರು ಸಾಕಾಗಲ್ಲ. ಹರೇ ಕೃಷ್ಣ. 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 ನನ್ನ ಹೆಸರು ಅನುಷಾ ಅಂತ, ನಾನು ತುಮಕೂರಿಂದ. ನನಗೆ 2 ಮಕ್ಳು, ಒಬ್ಬ 1.5 year, ಒಬ್ಬ 6 years. ಆಕ್ಚುಲಿ ಅದೇ ನಾನು ತುಂಬಾ ಸತಿ 5 o'clock ಎದ್ದೇಳ್ಬೇಕು ಅಂತ ತುಂಬಾ ಅನ್ಕೊಂತಿದ್ದೆ. ಬಟ್ ನನ್ ಮಗನಿಂದ ನನ್ಗೆ ಎದ್ದೇಳಕ್ಕೆ ಆಗ್ತಾ ಇರ್ಲಿಲ್ಲ. ಬಟ್ ಇವಾಗ ಎದ್ದೇಳ್ತಿದ್ದೀನಿ, ಯೋಗ ಮಾಡ್ತಿದ್ದೀನಿ. ತುಂಬಾನೇ ಚೇಂಜಸ್ ಆಗಿದೆ. ತುಂಬಾ ಪೇಶನ್ಸ್ ಬಂದಿದೆ ಅಂದ್ರೆ ತುಂಬಾ ಪೇಶನ್ಸ್ ಬಂದಿದೆ. ಆಕ್ಚುಲಿ ಇಬ್ರು ಕಾಟ ಕೊಡೋದಕ್ಕೆ ಎಷ್ಟೊಂದ್ ಸತಿ ತುಂಬಾ ಡಿಪ್ರೆಷನ್ಗೆ ಹೋಗಿದ್ದೆ. ಬಟ್ ಇಲ್ಲ ಪರವಾಗಿಲ್ಲ, ಧೈರ್ಯ ತಂದ್ಕೊಳ್ಳಿ. ಏನಿಲ್ಲ, ಇವಾಗೆಲ್ಲ ಸರಿ ಹೋಗಿದೆ ಅಲ್ವಾ, ಅಲ್ಬಾರ್ದು. ಆಕ್ಚುಲಿ ನನ್ ಮೇಲೆ ನನ್ಗೇನೆ ಕೋಪ ಬರೋದು. ತುಂಬಾ ಬೇಜಾರಾಗ್ತಾ ಇತ್ತು. ಬಟ್ ಇವಾಗ ತುಂಬಾ ಖುಷಿ ಆಗ್ತಿದೆ. ನಿಮ್ ನೋಡಿ ಆಕ್ಚುಲಿ ತುಂಬಾ ಸ್ಮೈಲ್ ಮಾಡ್ತೀನಿ. ನೀವು ತುಂಬಾ ತುಂಬಾ ಇನ್ಸ್ಪೈರಿಂಗ್ ಆಗಿದ್ದೀರಾ. ಮಾಡಿಸಿ, ಮಕ್ಳಿಗೂ ಮಾಡಿಸಿ ಯೋಗನ. ಇವಾಗ್ಲೇ ಚಿಕ್ಕ ವಯಸ್ಸಿಂದಾನೇ ಅವ್ರಿಗೆ ಈ ತರ ಸಂಸ್ಕಾರಗಳನ್ನ ಕಲಿಸಿ
ದೊಡ್ಡವರಾದ್ಮೇಲೆ ಇಲ್ಲ, ಆಕ್ಚುಲಿ ನಿಮ್ಮನ್ನ ನೋಡಿ ನಾನು ಭಗವದ್ಗೀತೆ ಓದಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ನಾನೇ ಕ್ರಿಯೇಟ್ ಮಾಡ್ಕೊಂತಾ ಇದ್ದೀನಿ. ನಾನು ಆಕ್ಚುಲಿ ಏನಾದ್ರೂ ಮಾಡ್ಬೇಕು ಅಂತ ಡ್ರಾಯಿಂಗ್ ಕ್ಲಾಸ್ ಜಾಯಿನ್ ಆಗ್ತಾ ಇದ್ದೀನಿ ನನ್ನ ಮಗನ್ ಜೊತೆಗೆ. ವೆರಿ ಗುಡ್. ಈ ತರ ಕಲಿತಾ ಇರಿ, ಇನ್ನ ಏನೇನಾದ್ರೂ ಹೊಸದು ಟ್ರೈ ಮಾಡ್ತಾ ಇರಿ. ನಿಮ್ಮ ಮೈಂಡ್ನ ಬಿಡಬೇಡಿ ಒಂದೇ ಕಡೆ ಐಡಲ್ ಆಗಿ, ಮಾಡ್ತಾ ಇರ್ಲಿ ಕೆಲಸ, ಕಲಿತಾ ಇರ್ಲಿ. ಇಲ್ಲ, ಅದೇ ನಿಮ್ಮನ್ನ ನೋಡಿ ತುಂಬಾ ಕಲಿತಾ ಇದ್ದೀನಿ. ಅವನಿಗೂ ಭಗವದ್ಗೀತೆದ ಕೆಲವೊಂದು ಶ್ಲೋಕಸ್ ಹೇಳ್ಕೊಡ್ತಾ ಇದ್ದೀನಿ. ಅವನು ಕಲಿತಾ ಇದ್ದಾನೆ. ಕಲ್ಸಿ, ಇಲ್ಲಾಂದ್ರೆ ದೊಡ್ಡವರಾದ್ಮೇಲೆ ಹಿಡಿಯೋದು ತುಂಬಾ ಕಷ್ಟ. ಈಗ್ಲೇ ಸಣ್ಣ ವಯಸ್ಸಿಂದಾನೇ ನೀವು ಈ ತರ ಎಲ್ಲ ಕಲ್ಸಿದ್ರೆ ಅವರು ದೊಡ್ಡವರಾದ್ಮೇಲೆ ದಾರಿ ತಪ್ಪೋದು ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ರಿಯಲಿ ನಿಮ್ಮನ್ ಫೇಸ್ ನೋಡಿದ್ರೆ ನನ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ನಾನ್ ಬೇಜಾರಾಗಿದ್ರು, ನನ್ಗೆ ಸುಸ್ತಾಗಿದ್ರು ನಿಮ್ಮನ್ನ ನೋಡಿ ಮತ್ತೆ ಇನ್ಸ್ಪೈರ್ ಆಗಿ, ಮತ್ತೆ ಆಕ್ಟಿವ್ ಆಗಿ, ಮತ್ತೆ ನಾನು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಹೀಗೆ ಮಾಡ್ತಾ ಇರಿ, ಖುಷಿಯಾಗಿರಿ, ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮ್ಯಾಮ್. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಬರ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ದಂಡವತ್ ಪ್ರಣಾಮ ಮಾತಾಡಿ. ನೆಟ್ವರ್ಕ್ ಹೇಗಿದ್ದೀರಾ ಮಾತಾಜಿ? ಚೆನ್ನಾಗಿದ್ದೀವಿ, ನೀವು? ಚೆನ್ನಾಗಿದ್ದೀನಿ ಮಾತಾಜಿ. ಹೇಳಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ, ನಿಮ್ಮ ಬಗ್ಗೆ ಹೇಳಿ. ಮಾತಾಜಿ, ನಾನು ಬೀದರಿಂದ. ನಾನು ಮುಂಚೆನೂ ಮಾಡ್ತಾ ಇದ್ದೆ, ಬಟ್ ಕರೆಕ್ಟ್ ಆಗಿ ಸೂರ್ಯ ನಮಸ್ಕಾರ ಮಾಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ. ಅಂದ್ರೆ ಯೂಟ್ಯೂಬ್ ಅಲ್ಲಿ ಕರೆಕ್ಟ್ ಆಗಿ ನೋಡಿ ಮಾಡಕ್ ಬರ್ತಾ ಇರ್ಲಿಲ್ಲ. ನೀವು ಚೆನ್ನಾಗಿ ಹೇಳ್ಕೊಟ್ರಿ. ಅಂದ್ರೆ ಗುರು ಬೇಕಂತಾರಲ್ಲ, ಅದೇ ನೀವು ಗುರು ಆಗ್ಬಿಟ್ರಿ ಮಾತಾಜಿ. ಏನೇನ್ ಬದಲಾವಣೆ ಆಗಿದೆ? ಬದಲಾವಣೆ ತುಂಬಾ ಆಗಿದೆ ಮಾತಾಜಿ. ಮುಂಚೆಯಿಂದನೂ ಮಾಡ್ತಾ ಇದ್ದೆ ನಾನು, ಬಟ್ ಇಷ್ಟೊಂದು ಆಸನಗಳೆಲ್ಲ ಮಾಡ್ತಾ ಇರ್ಲಿಲ್ಲ. ಕರೆಕ್ಟ್ ಆಗಿ ನೀವು ಹೇಳ್ಕೊಟ್ರಿ, ಮತ್ತೆ ಪ್ರಾಣಾಯಾಮಗಳೆಲ್ಲ ಕರೆಕ್ಟ್ ಆಗಿ ಹೇಳ್ಕೊಟ್ರಿ. ಅಂದ್ರೆ ಮುಂಚೆ ಮಾಡ್ತಾ ಇದ್ದೆ, ಬಟ್ ಕರೆಕ್ಟ್ ಅದು ಗುರು ಕಲಿಸ್ಕೊಟ್ಟಿದ್ದೆ ಕರೆಕ್ಟ್ ಆಗಿರತ್ತಲ್ಲ ಮಾತಾಜಿ. ಕರೆಕ್ಟ್ ಆಗಿ ಹೇಳ್ಕೊಟ್ರಿ ಮಾತಾಜಿ. ತುಂಬಾ ಧನ್ಯವಾದಗಳು ನಿಮಗೆ. ಹರೇ ಕೃಷ್ಣ. ಹೀಗೆ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಭಕ್ತಿ ಯೋಗದ ಜೊತೆ ಮಾತಾಜಿ, ನೀವು ಭಗವದ್ಗೀತೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ. ಹಂಗೆ ಕಂಟಿನ್ಯೂಸ್ ಆಗಿ ಮಾಡಿ. ನೀವು ಯೂಟ್ಯೂಬ್ ಅಲ್ಲಿ ನಾನು ನೋಡ್ತಾ ಇರ್ತೀನಿ. ನೋಡ್ತಾ ಇದ್ದೀರಾ? ಹೌದು ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಪದ್ಮ ಅವರು ಬನ್ನಿ. ನೆಕ್ಸ್ಟ್ ಕಾಂಚನ ರೆಡಿಯಾಗಿ. ಕಾಂಚನ ಯಾರು ಬರ್ತೀರಾ ನೋಡಿ. ಆಯ್ತು, ಫಸ್ಟ್ ಪದ್ಮ. ಹಾಯ್ ಕಾಂಚನ, ಬನ್ನಿ, ಇವತ್ತು ಇಸ್ಕೊಂಡು ಹೋಗೋಣ. ಅಕ್ಕ ನಾನು ಬರ್ತೀನಿ. ನಾನು ಆಕ್ಚುಲಿ ರೆಡಿ ಆಗ್ತಾ ಇದ್ದೆ. ರೆಡಿ ಆಗ್ತಾ ಇದ್ದೀರಾ? ಬನ್ನಿ ಇರಿ, ಅವರು ಮಾತಾಡ್ಲಿ, ಒಬ್ರು ಮಾತಾಡಿ. ಕಾಂಚನ ಅವರು ಹೇಳಿ. ನಿಮ್ಮಿಂದ ನಮ್ಮ ಅಪ್ಪನೂ ಇನ್ಸ್ಪೈರ್ ಆಗಿ ಆಕ್ಚುಲಿ ಅವರು ಯೋಗ ಕ್ಲಾಸ್ ತಗೊಂಡಿದ್ದಾರೆ. ಅದೇ ನಂಗೆ ಫುಲ್ ಖುಷಿ ಆಗ್ತಿರೋದು. ಆಮೇಲೆ ನಾನು ಫ್ರೆಂಡ್ಸಿಗೆಲ್ಲ ಹೇಳಿದೀನಿ, ಅವರು ಯೋಗ ತಗೊಂಡ್ ಆಲ್ರೆಡಿ ಇಬ್ರು ಸಬ್ಸ್ಕ್ರೈಬ್ ಆಗಿದ್ದಾರೆ, ಇನ್ನಿಬ್ರು ಆಗ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಹೇಳೋ ತರ ಗ್ರೇಟ್ಫುಲ್ ಆಗಿರ್ತೀನಿ. ತುಂಬಾ 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 ಗ್ರೇಟ್ಫುಲ್ ಆಗಿರ್ತೀನಿ. ಇವಾಗ್ಲೂ ವರ್ಕೌಟ್ ಮಾಡ್ತಾ ಇದ್ದೆ. ಫಸ್ಟ್ ಇದು ಡೆಡಿಕೇಶನ್. ಸ್ಟಾರ್ಟಿಂಗ್ ಡೇಸ್ ಅಲ್ಲೆಲ್ಲ ಬಂದ್ ಇಲ್ಲಿ ಮಾಡ್ಬೇಕಾದ್ರೆ, ಅಂದ್ರೆ ಇಲ್ಲಿ ಓದ್ಕೊಳಕ್ಕೆಲ್ಲ ಕೂರ್ತಾ ಇದ್ರು, ಪ್ರೇಯರ್ ಹಾಲ್ ಅಲ್ಲಿ ಬಂದ್ ಮಾಡ್ತಾ ಇದ್ದೆ. ಅವಾಗೆಲ್ಲ ಅಯ್ಯೋ ಏನ್ ಮಾಡ್ತಿದಾರೆ ಇವ್ರು ಅಂತ ನೋಡ್ತಿದ್ರು. ಅವಾಗೆಲ್ಲ ಒಂಥರ ಹೆಸಿಟೇಟ್ ಆಗ್ತಾ ಇತ್ತು. ಬಟ್ ಇವಾಗ ಅಭ್ಯಾಸ ಆಗ್ಬಿಟ್ಟಿದೆ. ಯಾರು ನೋಡ್ತಿದ್ರು. ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಲ್ವಾ, ಯಾರೋ ಬೇರೆಯವ್ರು ಬಂದ್ ಆಡ್ಕೊಂತಾರೆ ಅಂತ ಆ ಭಯದಲ್ಲಿ ನಮ್ಮ ಕೆಲಸ ನಾವ್ ಬಿಡ್ಬಾರ್ದು. ಯೋಗ ಮಾಡ್ತಾ ಇದಾರೆ ಅಂತ ಯಾರೋ ಬಂದ್ ಆಡ್ಕೋತಾ ಇದಾರೆ ಅಂದ್ರೆ ಆಡ್ಕೊಳ್ಳಿ, ಅದ್ ಮುಂದೆ ಅವ್ರಿಗೆ ಗೊತ್ತಾಗತ್ತೆ. ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆದಾಗ ಗೊತ್ತಾಗತ್ತೆ. ನಮ್ಮ ಅಪ್ಪ ಅಂತೂ ಯಾವಾಗ ಬರ್ತೀಯ ಊರಿಗೆ, ಬೇಗ ನಾನು ಜಾಯ್ನ್ ಆಗ್ಬೇಕು ಅಂತ. ತಂಗಿ ಮನೇಲಿಲ್ಲ, ಅವಳು ಇದ್ದಿದ್ರೆ ಸಬ್ಸ್ಕ್ರೈಬ್ ಮಾಡಿಸ್ಬೋದಿತ್ತು. ಅವಳು ಹಾಸ್ಟೆಲ್ ಇದ್ದಾಳೆ, ಅವಳು ಇವಾಗ ಸೆಕೆಂಡ್ PUC. ನಮ್ಮಪ್ಪ ಬೇಗ ಬಾ, ನಾನು ಜಾಯ್ನ್ ಆಗ್ಬೇಕು, ನಾನು ಎದ್ದೇಳ್ತೀನಿ ಬೇಗ. ನಾ ಮೊದ್ಲೆಲ್ಲ ನೈಟ್ ಹೊತ್ತು ಓದ್ತಾ ಇದ್ದೆ, ಬೆಳಗ್ಗೆ 6 ಗಂಟೆಗೆ ಎದ್ದು ವಾಕ್ ಹೋಗ್ತಾ ಇದ್ದೆ ಅಷ್ಟೇ. ಇವಾಗೆಲ್ಲ ಬೇಗ ಹೇಳ್ತೀನಿ. ಈಗೇನಾದ್ರು ನಾನು
5:30ಗೆ ಜಾಯ್ನ್ ಆಗಿದ್ದೀನಿ ಅಂತ ಹೇಳಲ್ಲ, 5:45, 6 ಗಂಟೆಗೆಲ್ಲ ಜಾಯ್ನ್ ಆಗಿದ್ದೀನಿ. ಬಟ್ ಒಂದಿನನೂ ವರ್ಕೌಟ್ ಮಿಸ್ ಮಾಡಿಲ್ಲ, ಹೋಮ್ವರ್ಕ್ ಮಿಸ್ ಮಾಡಿಲ್ಲ. ಹಂಗೆ ನಾನ್ ತುಂಬಾ ಬೇಗ ಅಟ್ಯಾಚ್ ಆಗ್ಬಿಡ್ತೀನಿ ಎಲ್ಲರಿಗೂ. ಇವಾಗ ಡಿಟ್ಯಾಚ್ಮೆಂಟ್ ನ ಕಲ್ತ್ಕೊಂಡಿದೀನಿ ಯೋಗ ಮಾಡೋದ್ರಿಂದ. ನಾನ್ ತುಂಬಾ ಫುಲ್ ಅಳ್ತಾ ಇದ್ದೆ ಇವಾಗ. ಸಾಂಗ್ ಅಂತ ಕಮೆಂಟ್ ಮಾಡ್ತಿದ್ದಾರೆ. ನೋಡಿ ಸಾಂಗ್ ಆಡ್ತೀರಾ ಅಂತ. ಆಗ್ಲಿ. ಸಾಂಗು ಬನ್ನಿ, ಸಂಗೀತ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನಮ್ದು ಭರತನಾಟ್ಯಂ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲದಕ್ಕೂ ಜಾಯ್ನ್ ಆಗಿ ಎಲ್ಲರೂ ಕಲ್ತ್ಕೊಳ್ಳಿ. ಓಕೆ, ಹರಿ ಕೃಷ್ಣ ಮತ್ತೆ ಹಾಡ್ತಾರೆ ಸಾಂಗ್. ಕರ್ಕೊಂಡ್ ಬರ್ತೀನಿ. ಇನ್ನ ಎಷ್ಟೊಂದ್ ಜನ ಇದ್ದೀರಾ ನೋಡಿ ಮಾತಾಡೋರು. ಅವ್ರದೆಲ್ಲ ನಾನ್ ಸಾಂಗ್ DM ಹಾಕ್ತೀನಿ, ಯಾರ್ಯಾರು ಕೇಳ್ತೀವಿ ಎಲ್ರಿಗೂ ಹಾಡ್ತೀನಿ. ನೀವು ನಮ್ಗೆ DM ಮಾಡಿ ನಾನು ಸ್ಟೋರಿಲಿ ಹಾಕ್ತೀನಿ ನಾನು. ಹರೇ ಕೃಷ್ಣ. ಥ್ಯಾಂಕ್ ಯು ಕಾಂಚನ. ಬನ್ನಿ ಇವತ್ತು ಇಸ್ಕಾನ್ ಹೋಗೋಣ. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ. ಪದ್ಮ ಅವರು ಹರೇ ಕೃಷ್ಣ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನ್ ಮುಂಚೆ ಬೇಗ ಎದ್ದೊಳಕ್ಕೆ ಆಗ್ತಾ ಇರ್ಲಿಲ್ಲ. ಇವಾಗ ನಮ್ಮ ಮನೆ ಎಲ್ಲ ಅಪ್ಪ ಅಮ್ಮ ಫುಲ್ ಎದ್ದೊಳ್ತೀನಿ ಅಂತ. ಅಂಡ್ ನಾನು ಎಷ್ಟು ಸ್ವಲ್ಪ ರೀಸನ್ಸ್ ಇಂದ ತುಂಬಾ sad ಇದ್ದೆ. ನೋಡಿ ಕಟ್ ಕಟ್ ಆಗ್ತಾ ಇದೆ ನೋಡಿ ನಿಮ್ಮ ನೆಟ್ವರ್ಕ್. ಕಟ್ ಆಗ್ತಿದ್ಯಾ? ಕಟ್ ಕಟ್ ಆಗ್ತಾ ಇದೆ. ಹಾ, ಇವಾಗ ಹೇಳಿ. ಕೇಳಿಸ್ತಿದ್ಯಾ ಅಕ್ಕ? ಹಾ, ಕೇಳಿಸ್ತಾ ಇದೆ. ಅಕ್ಕ ಸ್ವಲ್ಪ ರೀಸನ್ಸ್ ಇಂದ ತುಂಬಾ ಸ್ಯಾಡ್ ಆಗಿರ್ತಾ ಇದ್ದೆ. ಏನ್ ಮಾಡ್ಬೇಕು ಲೈಫ್ ಅಲ್ಲಿ, ವಾಟ್ ಈಸ್ ದ ಮೇನ್ ಅಂದ್ರೆ ಏನ್ ಲೈಫ್ ಅಂದ್ರೆ ಏನು, ಸುಮ್ನೆ ಹಿಂಗೆ ಮನೇಲಿ ಇದ್ರೆ ಏನ್ ಯೂಸ್ ಆಗುತ್ತೆ, ಏನು ಇಲ್ಲ. ಲೈಫ್ ಅಂದ್ರೆ ಏನು, ಈ ತರ ಎಲ್ಲ ಯೋಚನೆ ಬರೋದು. ಅಂಡ್ ಫುಲ್ ಡಿಪ್ರೆಸ್ಡ್ ಆಗಿರ್ತಾ ಇದ್ದೆ. ಅಂಡ್ ನೀವ್ ಇದು ನಿಮ್ನ ಸಜೆಸ್ಟ್ ಮಾಡಿದ್ದು ನಮ್ಮ ಅಣ್ಣ. ಫಸ್ಟ್ ಅವರು ನಿಮ್ ರೀಲ್ ಕಳ್ಸಿದ್ರು, ನೋಡು ಎಷ್ಟ್ ಚೆನ್ನಾಗ್ ಮಾಡ್ತಾರೆ ಅಂತ. ಅಂಡ್ ನಾನು ಮುಂಚೆ ಬೆಳಗ್ಗೆ ಬೇಗ ಒಂದ್ಸಲಿ ಮಲ್ಕೋತಾನೆ ಇರ್ಲಿಲ್ಲ ನೈಟ್ ಎಲ್ಲ. ಅವಾಗ ಬೆಳಗ್ಗೆ ಲೈವ್ ಬಂದಾಗ ನಾನ್ ನೋಡ್ತಾ ಇದ್ದೆ, ವಾವ್ ಎಷ್ಟು ಡೆಡಿಕೇಟೆಡ್ ಆಗಿರ್ತಾರೆ, ಎಷ್ಟು ಮೋಟಿವೇಟ್ ಮಾಡ್ತಾ ಇದ್ದಾರೆ, ಎಷ್ಟು ಪಾಸಿಟಿವ್ ಫೀಲ್ ಆಗುತ್ತೆ ಅವ್ರನ್ನ ನೋಡಿದ್ರೆ ಅಂತ ಎಲ್ಲ. ನಾನು ಹಿಂಗಾಗ್ಬೇಕು ಅಂತ ಎಲ್ಲ ಅನ್ಕೊಂತ ಇದ್ದೆ. ಬಟ್ ಸ್ಟಾರ್ಟ್ ಮಾಡೋದಕ್ಕೆ ಒಂದ್ ಮೋಟಿವೇಟ್ ಸಿಗ್ತಾ ಇರ್ಲಿಲ್ಲ. ನೀವ್ ಯಾವಾಗ 21 days ಚಾಲೆಂಜ್ ಅಂತ ಮಾಡಿದ್ರಿ, 21 days ಚಾಲೆಂಜ್, ಈ ತರ ಚಾಲೆಂಜ್ ತಗೊಂಡ್ರೆ ಅಂಡ್ ಆಮೇಲೆ ಅದ್ ಹಂಗೆ ಕಂಟಿನ್ಯೂ ಆಗುತ್ತೆ ಅನ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ. ಇವಾಗ ಅಲಾರಾಮ್ ಬೇಡ ಬೇಗ ಎದ್ದೊಳ್ತೀನಿ, ಬುಕ್ಸ್ ಓದ್ತೀನಿ, ಆಮೇಲೆ ಡೈರಿ ಬರೀತೀನಿ, ಅಂಡ್ ಪೂಜೆ ಮಾಡ್ತೀನಿ ದಿನ. ನಮ್ಮಮ್ಮನೂ ಫುಲ್ ಮೋಟಿವೇಟ್ ಆಗಿರ್ತಾರೆ, ಅವ್ರಿಗೂ ಖುಷಿ ಆಗುತ್ತೆ. ಅಪ್ಪನೂ ಫುಲ್ ಖುಷಿ ಆಗಿದ್ದಾರೆ ನನ್ನ ಬೆಳಗ್ಗೆ ಬೇಗ ಎದ್ದೊಳ್ತಿದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಲ್ಲ. ನೋಡಿ ನೀವು ಹಾಯ್ ಮೇಡಮ್, ಚೆನ್ನಾಗಿದ್ದೀರಾ? ಅವ್ರು ಕೇಳಿಸ್ತಾ ಇಲ್ಲ, ಒಂದ್ ನಿಮಿಷ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಆರಾಮಾಗಿದ್ದೀರಾ? ಹೆಂಗ್ ಅನ್ಸ್ತಾ ಇದೆ ನಿಮ್ಮ ಮಗಳ ಬದಲಾವಣೆ ನೋಡಿ? ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ಇವಾಗ ಫಿಟ್ಟಾಗಿದ್ದೀರಾ? ಅಂದ್ರೆ ಮುಂಚೆ ಬೇಗ ಎದ್ದೊಳ್ತಾ ಇರ್ಲಿಲ್ಲ, ಇವಾಗ ಫುಲ್ ಖುಷಿ. ಅಂದ್ರೆ ಅವ್ರುನು ಪರವಾಗಿಲ್ಲ, ಇನ್ನ ಸಣ್ಣಗಾಗ್ಬಿಡು ಆತರ ಎಲ್ಲ ಅಂತಾರೆ. ಬಟ್ ಆದ್ರೂ ನಾನ್ ಡೆಡಿಕೇಟೆಡ್ ಆಗಿರ್ತೀನಿ. ನನ್ಗೆ ಫುಲ್ ಚೇಂಜಸ್ ಫೀಲ್ ಆಗ್ತಿದೆ ಅಲ್ವಾ. ನಾನ್ ಬುಕ್ಸ್ನೆಲ್ಲ ತರ್ಸ್ಕೊಂತೀನಿ ಅಕ್ಕ. ಮುಂಚೆ ಎಲ್ಲ ಏನೇನೋ ಆರ್ಡರ್ ಮಾಡ್ಬಿಡ್ತಾ ಇದೆ, ಎಲ್ಲೆಲ್ಲೋ ದುಡ್ಡು ವೇಸ್ಟ್ ಆಗ್ತಿದೆ, ಈ ತರ ಎಲ್ಲ ಫೀಲ್ ಆಗ್ತಾ ಇತ್ತು. ಇವಾಗ ಬುಕ್ಸ್ ಆರ್ಡರ್ ಮಾಡ್ತೀನಿ, ಫುಲ್ ಯೂಸ್ಫುಲ್ ಆಗಿ. ಅಂದ್ರೆ ಬುಕ್ಸ್ನೆಲ್ಲ ಓದ್ತೀನಿ, ಅಮ್ಮಂಗೂ ಫುಲ್ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಿದ್ರೆ. ರೂಮ್ ನೋಡಿದ್ರೆ ಫೋನ್ ನೋಡ್ಕೊಂಡ್ ಕುತ್ಕೊಂತ ಇದೆ, ಇವಾಗ ಬುಕ್ಸ್ ಓದ್ತಿರೋದ್ ನೋಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ, ಅಪ್ಪನೂ ನೋಡ್ಬಿಟ್ಟು ಖುಷಿ ಪಡ್ತಾರೆ. ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ಯು. ಹೆಲ್ಪ್ ಮಾಡ್ಕೊಡ್ತಾ ಇದೀರಾ ಮನೇಲಿ ಅಮ್ಮಂಗೆ, ಇನ್ನೂ ಖುಷಿ ಆಗ್ಬಿಡ್ತಾರೆ. ಹೆಲ್ಪ್ ಮಾಡ್ಕೊಡಿ ಮನೇಲಿ ಅಮ್ಮಂಗೆ,
ಒಬ್ರ ಕೈಲಿ ಕೆಲಸ ಮಾಡಿಸ್ಬೇಡಿ. ಮನೆಯವರೆಲ್ಲರೂ ಡಿವೈಡ್ ಮಾಡ್ಕೊಳ್ಳಿ ಕೆಲ್ಸನ. ಅಪ್ಪ, ಅಣ್ಣ, ನೀವು, ಅಮ್ಮ ಎಲ್ಲ 4 ಜನನು ಸೇರಿ ಮಾಡಿ. ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ನೀವು 5 ಗಂಟೆಗೆ ಮಲ್ಕೋತಾ ಇದ್ರಿ, ಇವಾಗ 5 ಗಂಟೆಗೆ ಎದ್ದೇಳ್ತಾ ಇದ್ದೀರಾ. ಅಮ್ಮಂದಿರು ಎದ್ದೇಳ್ತಾರೆ, ನಾವ್ ಹೇಳಿಲ್ಲ ಅಂದ್ರೂ ಎದ್ದೇಳ್ತಾರೆ ಅಮ್ಮ. ಅಕ್ಕ ಆಕಾಶ ದೀಪವು ನೀನು ಅಂತ ಸಾಂಗ್ ಹೇಳಿದಾಗ ಐ ರಿಯಲಿ ಫೆಲ್ಟ್ ದಟ್ ನಿಮ್ ನೋಡಿದಾಗ ಅಷ್ಟೇ ಖುಷಿ ಆಗುತ್ತೆ ನನ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ. ಚೈತ್ರ, ರಿಕ್ವೆಸ್ಟ್ ಕಳಿಸ್ಬೇಕು. ರ್ಯಾಂಕ್ ಸ್ಟೂಡೆಂಟ್ಸ್ ಯಾರು ಎಲ್ಲರೂ ನಿಮ್ಮ ಪರಿಶ್ರಮ ಹಾಕ್ತಾ ಇದ್ದೀರಾ. ನಿಮ್ಮ ಎಫರ್ಟ್ ನಮ್ಗೆ ಕಾಣಿಸ್ತಾ ಇದೆ ಇಲ್ಲಿ. ತುಂಬಾ ಖುಷಿ ಆಗುತ್ತೆ. ಚೈತ್ರ ಎಜೆ ಡಿಕ್ಲೇರ್ ಮಾಡ್ಬಿಟ್ಟು. ಓಕೆ, ಶ್ರಾವಣಿ ಅವರೇ ಹೇಳಿ. ನಮಸ್ತೆ. ತುಂಬಾ ಖುಷಿ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಗೊಂದು ಅವಾರ್ಡ್ ಕೊಡ್ತೀನಿ ಮೇಡಮ್, ಕಲಿಯುಗದ ರಾಧೆ ನೀವು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಮ್ ಏಜ್ ನಲ್ಲಿ ಎಲ್ಲರೂ ಫ್ಯಾಷನ್ ಆಮೇಲೆ ಏನೇನೋ ಮಾಡ್ತಿರ್ತಾರೆ, ಆದ್ರೆ ನೀವು ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಿದ್ದೀರಾ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಿಮ್ ವಿಡಿಯೋಸ್ ಮುಂಚೆ ಎಲ್ಲ ನೋಡ್ತಾ ಇದ್ದೆ, ನಿಮ್ಮನ್ನ ಬಹಳ ಇಷ್ಟ ಪಡ್ತಿದ್ದೆ. ಬಟ್ ನೀವು ಲೈವ್ ಕ್ಲಾಸ್ ಮಾಡ್ತಿರೋ ನನಗೆ ಗೊತ್ತಿರ್ಲಿಲ್ಲ. ಆಮೇಲೆ ನೀವು ವಿಡಿಯೋಸ್ ನೋಡಿದಾಗ ನೀವೇನೋ ಕಲಿತಾ ಇದ್ದೀರಿ ಅಂತ ತಿಳ್ಕೊಂತಿದ್ದೆ. ಇವಾಗ ಗೊತ್ತಾಯ್ತು ಮೇಡಮ್ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿ. ಬಾಳ ಮಿಸ್ ಮಾಡ್ಕೊತೀನಿ ಮೇಡಮ್ ನಾಳೆಯಿಂದ ನಿಮ್ಮನ್ನ. ಯಾವತ್ತ ನಾನ್ ಜಾಯಿನ್ ಆಗಕ್ಕ ಆಗಿಲ್ಲಲ್ಲ, ಅವತ್ತ ನಿಮ್ ಆಡಿಯೋ ರೆಕಾರ್ಡ್ ಮಾಡಿಟ್ಟಿದ್ದೀನಿ ಮೇಡಮ್. ನಾ ಫ್ರೀ ಇದ್ದಾಗ ಅದನ್ನ ಮಾಡ್ತೀನಿ. ಆಕ್ಚುಲಿ ನಾನು ಟೀಚರ್ ಇದೀನಿ. ಆಮೇಲೆ ನಾವು ಬೆಳಗಾಂ ಡಿಸ್ಟ್ರಿಕ್ಟ್ ಇಂದ. ನಿಮ್ಮನ್ನ ನೋಡಿ ಬಹಳ ಏನ್ ಹೇಳ್ಬೇಕು ತಿಳಿತಾ ಇಲ್ಲ. ಬಹಳ ಖುಷಿ ಆಗುತ್ತೆ ನಿಮ್ಮನ್ನ ನೋಡಿ. ಭೇಟಿ ಆಗ್ಬೇಕು ಅಂತ ಅನಿಸ್ತಾ ಇದೆ ಮೇಡಮ್ ನಿಮ್ಮನ್ನ. ನಾನೇ ಬರ್ತೀನಿ ಮ್ಯಾಮ್, ಎಲ್ಲಾ ಊರಿಗೂ ನಾನ್ ಬರ್ತೀನಿ. ಎಲ್ಲರಿಗೂ ಯೋಗ ಕಲ್ಸೋಣ. ನಾನು ಜಾಯಿಂಟ್ ಪೇನ್ ಇದೆ ಮೇಡಮ್ ನನಗೆ. ಅಂದ್ರೆ ನಾನು ಸತ್ಸಂಗಿ, ಯೋಗ ಮಾಡಕ್ ಆಗ್ತಿರ್ಲಿಲ್ಲ. ಆದ್ರೂ ಅವೆಲ್ಲ ಯೋಗ ನನಗ್ ಮಾಡಕ್ ಆಗ್ತಿರ್ಲಿಲ್ಲ. ನೀವ್ ಹೇಳ್ಕೊಟ್ಟಾಗಿಂದ ಮಾಡ್ಲಿಕ್ಕೆ ಆಗ್ತಿದೆ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಹೇಗಿದೆ ಇವಾಗ ನಿಮ್ಮ ಜೀವನ, ವರ್ಕ್ ಲೈಫ್? ಬೇಗ ಹೇಳ್ತೀನಿ, ಮಾಡ್ತೀನಿ. ಇನ್ನೂ ಬೇಕನ್ಸ್ತಾ ಇತ್ತು ನಿಮ್ದು. ಇನ್ನ ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಅಲ್ಲ, ಯೋಗ ಕ್ಲಾಸಸ್ ನಿಮ್ದು ಇನ್ನೂ ಅದ್ರ ಕಂಟಿನ್ಯೂ ಆಗಿರ್ಬೇಕಾಗಿತ್ತು ಅಂತ ಅನಿಸ್ತಾ ಇದೆ ಮೇಡಮ್. ಇನ್ನ ಇದೆ, ಇನ್ನ 24th ಇಂದ ಮತ್ತೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಜಾಯಿನ್ ಆಗ್ತೀನಿ. ಎಕ್ಸಾಮ್ಸ್ ನಡೀತಾ ಇರುತ್ತೆ. ಹೌದು, ಹೇಳಿದ್ರಲ್ಲ ಮೇಡಮ್, ಅದಕ್ಕೆ ಇರ್ಲಿ ಬಿಡಿ ಪಾಪ ಅವ್ರದ್ದು ನೋಡ್ಕೋಬೇಕಲ್ಲ ಅಂತ ಹೇಳಿ ಸುಮ್ಮನೆ. ನಂದು ಸೇಮ್ ಟೈಮ್ಗೆ ನನ್ ಕ್ಲಾಸ್ ಸ್ಟಾರ್ಟ್ ಆಗ್ಬಿಡುತ್ತೆ, ಅದಕ್ಕೆ. ಅದಕ್ಕೆ ನಮ್ ತಂಗಿಗೆ ಹೇಳಿದೀನಿ, ಆಮೇಲೆ ನಮ್ಮ ಅಕ್ಕಾಗ ಹೇಳಿದೀನಿ, ನಮ್ ಸಿಸ್ಟರ್ಗೆ ಎಲ್ಲಾರು ಹೇಳಿದೀನಿ ನೀವು ಜಾಯಿನ್ ಆಗ್ರಿ ಅಂತ ಹೇಳಿ. ಮೇಡಮ್ ಕ್ಲಾಸ್ ಭಾರಿ ಇದೆ, ಚೆನ್ನಾಗಿದೆ, ಜಾಯಿನ್ ಆಗ್ರಿ ಅಂತ ಹೇಳಿದೀನಿ. ಜಾಯಿನ್ ಆಗಿ ಅಂತಾನೆ ನಾನು ಇಷ್ಟು ಕಡಿಮೆಗೆ ಇಟ್ಟಿದ್ದು. ಆಮೇಲೆ ಯೋಗ ಅಂದ್ರೆ ಎಲ್ಲರೂ ಕಾಸ್ಟ್ಲಿ, ಇವಾಗೆಲ್ಲ 1000 ಎಲ್ಲೂ ನಿಮ್ಗೆ ಹೇಳ್ಕೊಡಲ್ಲ. ಹಾಗಾಗಿ ಎಲ್ಲರೂ ಅದು ಒಂದ್ ರೀಸನ್ಗೆ ಹೋಗಲ್ಲ, ಇನ್ನೊಂದು ಓಡಾಡ್ಬೇಕು ಅದಕ್ ಹೋಗಲ್ಲ. ಹೀಗೆ ಈ ತರ ಕಡಿಮೆಯಿಂದ ಸ್ಟಾರ್ಟ್ ಮಾಡಿದ್ರೆ ಐ ಥಿಂಕ್ ಒಂದ್ ಇನ್ಸ್ಪಿರೇಷನ್ ಎಲ್ಲರಿಗೂ. ಇವಾಗ ನಿಮ್ಮಿಂದ ಇನ್ನ ಎಷ್ಟೊಂದ್ ಹಲವಾರು ಜನ ಇನ್ಸ್ಪೈರ್ ಆಗಿ ಮಾಡಕ್ ಸ್ಟಾರ್ಟ್ ಆಗ್ತಾರೆ. ಅದು ನಿಮ್ಗೂ ಒಂದು ಹೆಮ್ಮೆ. ಹೌದು, ನಿಮ್ಮಿಂದ ನಿಮ್ ನಗು ತುಂಬಾ ಇಷ್ಟ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದ್ದೀರಾ ನೋಡ್ಲಿಕ್ಕೆ, ಅದಕ್ಕೆ ಹೇಳಿದೆ ನಿಮ್ಗೆ ನೋಡಿದ ತಕ್ಷಣ ರಾಧೆ ಅನ್ನೋ ಫೀಲ್ ಬರುತ್ತೆ. ಥ್ಯಾಂಕ್ ಯು ಮ್ಯಾಮ್. ವೆರಿ ಮಚ್. ಸ್ಕೂಲ್ ಮಕ್ಳಿಗೆಲ್ಲ ಹೇಳಿ ಯೋಗ ಮಾಡಿಸಿ. ಓಕೆ ಮ್ಯಾಮ್, ತುಂಬಾ ಹುರುಪಾಗಿ ಕ್ಲಾಸ್ ತಗೋತೀನಿ, ಜಾಸ್ತಿ ಕೆಲಸ ಮಾಡ್ತೀನಿ. ಆಮೇಲೆ ಮೇಡಮ್ ಭಗವದ್ಗೀತೆ ಕ್ಲಾಸ್ ಅಂತ ಹೇಳ್ತಿದ್ದೀರಲ್ಲ, ಎಲ್ಲಿ ಜಾಯಿನ್ ಆಗೋದ್ರಿ ಮೇಡಮ್? ಅದ್ ಮುಂಚೆ ಮಾಡ್ತಾ ಇದ್ದೆ ಈವ್ನಿಂಗ್, ಇವಾಗ ಎಕ್ಸಾಮ್ಸ್ ಆದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ನಾನು ಎಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು. ನಾನು ಓದ್ತೀನಿ ಬೆಳಗ್ಗೆ 4:15 ಎದ್ದು. ಆಮೇಲೆ ನೀವ್ ಹೇಳ್ತಿರಲ್ಲ ಜಪ, ಅದನ್ನ ಹರೇ ರಾಮ ಹರೇ ಕೃಷ್ಣ ಅದನ್ನು ಮಾಡ್ತೀನಿ. ಭಗವದ್ಗೀತೆ ಶ್ಲೋಕನೂ ಓದ್ತೀನಿ, ನಿಮ್ಮ ಎಕ್ಸರ್ಸೈಸು ಮಾಡ್ತೀನಿ. ಹ್ಯಾಪಿ ಅನ್ಸ್ತಾ ಇದೆ ಮೇಡಮ್ ನಿಮ್ಮಿಂದ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಬಾಯ್. ಓಕೆ, ನೆಕ್ಸ್ಟ್. ಓಕೆ, ಇವಾಗ ನೋಡಿ ರಿಕ್ವೆಸ್ಟ್ ಸ್ಟಾಪ್ ಆಯ್ತು, ಅದಕ್ಕೆ ಬನ್ನಿ ಅಂದಿದ್ದು.
ಗುಬ್ಬಿ, ನಿಧಿಶ್ರೀ, ಶೀಲಾ, ಸಂಗು ಸಾನು. ನಿಧಿಶ್ರೀ ಜಾಯಿಂಟ್. ಓಕೆ, ನಿಧಿಶ್ರೀ. ಹರೇ ಕೃಷ್ಣ. ಹಲೋ ಮ್ಯಾಮ್, ಹರೇ ಕೃಷ್ಣ ಮ್ಯಾಮ್. ಹರೇ ಕೃಷ್ಣ. ಯಾರದು ಪಕ್ಕದಲ್ಲಿ ಪಾಪು? ನನ್ ಮಕ್ಳು ಓಯ್, ಅರೆ ಅರೆ, ಇವಾಗ ಇದ್ದಿದ್ದಾರೆ ಯಾರವರು? ಹರೇ ಇವನು ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಮ್ಯಾಮ್ ನನ್ ಜೊತೆ ಯೋಗ ಮಾಡಕ್ ಎದ್ದು ಕೂತ್ಕೊಂಡ್ರೆ ಯೋಗ ಮಾಡಕ್ಕೆ ಬಿಡಲ್ಲ, ಹಂಗಾಡ್ತಾನೆ. ಡೈಲಿ 5:15 ಎದ್ದಳ್ತಾನೆ, ಇವತ್ ಮಾತ್ರ ನೋಡ್ರಿ ಯಾಕಪ್ಪ? ಲೇಟ್ ಆಗಿ ಎದ್ದವನೆ. ಅಮ್ಮಂಗೆ ಯೋಗ ಮಾಡಕ್ ಬಿಡ್ಬೇಕಲ್ಲ, ನೀನು ಬಾ, ನೀನು ಯೋಗ ಮಾಡು ಬಾ. ಮ್ಯಾಮ್ ಇವನಿದಾನಲ್ಲ, ಫಸ್ಟ್ 2 days ಅಟೆಂಡ್ ಮಾಡ್ದ, ಮತ್ತೆ ಎದ್ದಳ್ತಾನೆ ಇಲ್ಲ ಮ್ಯಾಮ್. ಕಲ್ಸಿ ಇವಾಗಿಂದಾನೆ. ಹೋಮ್ವರ್ಕ್ ಕೊಡ್ತೀನಲ್ಲ, ಹೋಮ್ವರ್ಕ್ ಎಲ್ಲ ಮಾಡ್ಸಿ ಅವ್ರ ಕೈಲೇನೆ. ಹೌದು ಮ್ಯಾಮ್. ಥ್ಯಾಂಕ್ಸ್ ಮ್ಯಾಮ್, ನಿಮ್ ಜೊತೆ ಮಾತಾಡ್ ತುಂಬಾ ಖುಷಿ ಆಯ್ತು. ತುಂಬಾ ಸಾರಿ ಅನ್ಕೊಂತಾ ಇದ್ದೆ ಮಾತಾಡ್ಬೇಕು ಅಂತ. ಅಯ್ಯೋ, ನೋಡಕ್ ಈ ಫ್ರೇಮ್ ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಓ ಮೈ ಗಾಡ್. ಥ್ಯಾಂಕ್ ಯು ಮ್ಯಾಮ್. ಹ್ಯಾಪಿ ಹಾಯ್ ಹಾಯ್ ಟಾಟಾ ಟಾಟಾ ಟಾಟಾ. ಪ್ಲೀಸ್ ಲೈಕ್ ಕೊಡು. ಈಗ ಎದ್ದಿದ್ದಾನೆ ಎಲ್ಲ ಮಾಡ್ಸಿ ಅವ್ರ ಕೈಲಿ ಹೋಮ್ವರ್ಕ್. ಸಣ್ಣದ್ರಿಂದಾನೇ ಒಳ್ಳೆ ಸಂಸ್ಕಾರ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು, ಖುಷಿ. ಓಕೆ ಮ್ಯಾಮ್, ಆಯ್ತು. ಹಲೋ, ಹರೇ ಕೃಷ್ಣ. ಗುಬ್ಬಿ ಅವ್ರೆ ನೋಡಿ, ಇಲ್ಲಿ ನೀವು ಇದಾಗ್ತಾ ಇದೆ. ನೆಕ್ಸ್ಟ್ ಯಾರು ಬರ್ತೀರಾ? ಕಯಾದು. ಹಾ, ಹೇಳಿ ಗುಬ್ಬಿ ಅವ್ರೆ, ಹೇಳಿ ನಿಮ್ಮ. ಹಾಯ್ ಅಕ್ಕ, ಆರಾಮಿದ್ದೀರಾ? ಆರಾಮಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಕ್ಕ. ನನ್ ಮಗಳು ಯೋಗ ಮಾಡ್ತಾಳ, ದಿನ ವಿಡಿಯೋ ಮಾಡಿ ಕಳಿಸ್ತೀನಿ. 1.5 ವರ್ಷ. ಓ, ಅರೆ ಹಾಯ್, ಏನ್ ಹೆಸರು? ಹೆಸರು ಹೇಳಮ್ಮ. ಮಾನ್ಯ. ಹಾಯ್ ಮಾನ್ಯ, ಕ್ಯೂಟಿ. ಹಾಯ್ ಅಂತೆ. ಹಾ, ನೋಡಿ ಎದೆ ಬಡ್ತ ಜಾಸ್ತಿ ಆಗ್ತೈತೆ, ಭಯ ಆಗ್ತಾ ಇದೆ. ಅಯ್ಯೋ, ಯಾಕೆ? ಆರಾಮಾಗಿ ಮಾತಾಡಿ. ಯಾರಿಗೂ ನನ್ ತಂಗಿ ಬಿಟ್ಟು ನಾನು ಯಾರಿಗೂ ವಿಡಿಯೋ ಕಾಲೇ ಮಾಡಲ್ಲ, ಕೈಯೆಲ್ಲ ನಡುತ್ತಾ ಇದಾವೆ. ಏನಿಲ್ಲ, ನಾನ್ ನಿಮ್ ಫ್ರೆಂಡ್ ಅಂತ ತಿಳ್ಕೊಳ್ಳಿ. ನಾನು ನಿಜ ಫೋನ್ ನಡುತ್ತಾ ಇದ್ದೆ. ಅಯ್ಯೋ ಅಯ್ಯೋ, ಸರಿ ಆಯ್ತು. ಖುಷಿ ಆಗ್ತಾ ಇದೆ. ಖುಷಿಯಾಗಿದ್ದೀರಾ ಅಲ್ವಾ? ಆರಾಮಿದೀವಕ್ಕ, ಭಾರಿ ಖುಷಿ ಆಗ್ತದೆ. ಖುಷಿಯಾಗಿರಿ, ಮತ್ತೆ ಯೋಗ ಮಾಡ್ತಾ ಇರಿ. ಹರೇ ಕೃಷ್ಣ. ಥ್ಯಾಂಕ್ ಯು. ಬನ್ನಿ ಸೌಮ್ಯ ಅವ್ರೆ, ನಿಮ್ಮ ದರ್ಶನ ಆಯ್ತು ನೋಡಿ. ನಮ್ಮ ಪಟ್ಟ ಶಿಷ್ಯ ಇವರು ಫಸ್ಟ್ ಲೈವ್ ಸ್ಟಾರ್ಟ್ ಆಗಿದ್ದಾಗಿಂದಾನು ಜಾಯ್ನ್ ಆಗಿದ್ದಾರೆ. ಥ್ಯಾಂಕ್ ಯು. ಕಾಣಿಸ್ತಾ ಇಲ್ಲ ನನಗ್ ಕಾಣಿಸ್ತಾ ಇದ್ದೀರಾ ನೀವು? ಕಾಣಿಸ್ತಿಲ್ಲ. ಪರವಾಗಿಲ್ಲ, ನೀವು ಬೇರೆಯವರು ಕಾಣಿಸ್ತಾ ಇದ್ದೀರಾ, ಹೇಳಿ. ಇಬ್ರು ಕಾಣಿಸ್ತಾ ಇಲ್ಲ, ಪರವಾಗಿಲ್ಲ. ಆಮೇಲೆ ನೋಡ್ಕೊಳ್ಳಿ, ನಾನು ವಿಡಿಯೋ ಹಾಕ್ತೀನಿ. ರೆಕಾರ್ಡ್ ಮಾಡ್ತಿದ್ದೀನಿ. ಓ, ರೆಕಾರ್ಡ್ ಮಾಡ್ತಾ ಇದ್ದೀರಾ? ಕಟ್ ಮಾಡ್ಬಿಟ್ಟು ಬರ್ತಿದ್ದೀರಾ ವಾಪಸ್ಸು? ಓಕೆ, ನೆಕ್ಸ್ಟ್ ಯಾರು ಬರ್ತೀರಾ? ಚಂದನ ಆಯ್ತಾ? ಚಂದನ, ಆಮೇಲೆ ಇನ್ಯಾರಿದ್ದೀರಾ? ಕಾವ್ಯ, ಕವಿತಾ. ನೋಡೋಣ, 3 ಜನ ಕಳ್ಸಿದೀನಿ, ನೋಡಿ ಯಾರು ಬರ್ತೀರಾ. ತಿಪ್ಪೇಶ್ ಯಾದವ್ ಜೂನಿಯರ್. 4 ಜನ ಕಳ್ಸಿದೀನಿ, ಯಾರು ಬರ್ತಾ ಇದ್ದೀರಾ ನೋಡ್ತೀನಿ ಈಗ. ಸೌಮ್ಯ ಹೆಸರು ಬರ್ಲಿಲ್ವಲ್ಲ. ತಿಪ್ಪೇಶ್ ಅವ್ರು ಜಾಯ್ನ್ ಆದ್ರು. ಹೇಳಿ ಮೇಡಮ್. ಹರೇ ಕೃಷ್ಣ. ಏನ್ ಹರೇ ಕೃಷ್ಣ ಮೇಡಮ್.
ನಿಮ್ ಊರ್ ತೋರಿಸ್ತಾ ಇದೀರಾ ನಮ್ಗೆ, ಥ್ಯಾಂಕ್ ಯು. ಇಲ್ಲ ಮೇಡಮ್, ಹಿಂಗ ಹೊರಗಡೆ ಬಂದಿದ್ದೆ, ವಾಕ್ ಇನ್ನೊಂಚೂರು ಬಂದಿದ್ದೆ. ಮೇಲೆತ್ತಿ ಮತ್ತೆ ಇದನ್ನ ಕ್ಯಾಮ್ರಾ. ಬರ್ತಿಲ್ಲ ಮೇಡಮ್, ಫ್ರಂಟ್ ಕ್ಯಾಮ್ರಾ ಓಪನ್ ಆಗ್ತಿದೆ. ನೈಸ್. ಇವಾಗ ಓಪನ್ ಆಯ್ತು ನೋಡಿ. ಹರೇ ಹಾ ಕೃಷ್ಣ. ಮೇಡಮ್, ಹರೇ ಕೃಷ್ಣ ಹೆಂಗಿದ್ದೀರಾ? ಮೇಡಮ್. ಹೇಳಿ ನಿಮ್ಮ ಚೆನ್ನಾಗಿದ್ದೀನಿ ಮೇಡಮ್. ಯಾವ ನೀವ್ ಊರು? ಹೇಗಿದ್ದೀರಿ ಮೇಡಮ್? ನಮ್ ದಾವಣಗೆರೆ ಡಿಸ್ಟ್ರಿಕ್ಟ್ ಜಗಳೂರು ಮೇಡಮ್. ಯೋಗ ಮಾಡ್ತಾ ಇದ್ದೀರಾ? ಹಾ ಮೇಡಮ್, ಡೈಲಿ ಒಂದ್ ದಿವಸ ಮಾಡಕ್ ಆಗಲ್ಲ ಮೇಡಮ್, ಡ್ಯೂಟಿ ಹೋಗ್ತೀನಲ್ಲ, ಹಂಗಾಗಿ ಹಾ, ಟೈಮ್ ಸಿಕ್ಕಾಗೆಲ್ಲ ಮಾಡ್ತೀನಿ ಮೇಡಮ್. ವೆರಿ ಗುಡ್ ವೆರಿ ಗುಡ್. ಡೈಲಿ ನೋಡ್ತಾ ಇರ್ತೀನಿ. ಆ, ಹಾ, ನಮ್ದು ಶಿಫ್ಟ್ ವೈಸ್ ಡ್ಯೂಟಿ ಇರುತ್ತೆ, ಹಂಗಾಗಿ ಡೈಲಿ ಮಾಡಕ್ ಆಗಲ್ಲ. ರೆಕಾರ್ಡಿಂಗ್ಸ್ ಇರುತ್ತಲ್ಲ, ಅದ್ ನೋಡ್ಕೊಂಡು ಶಿಫ್ಟ್ ಕೆಲಸ ಮುಗಿಸ್ಕೊಂಡ್ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮಾಡ್ಬಿಟ್ಟು. ಹಾ ಮೇಡಮ್, ಮಾಡ್ತಿದ್ದೀನಿ, ಆದಷ್ಟು ಟ್ರೈ ಮಾಡ್ತಿದ್ದೀನಿ. ವಾರದಲ್ಲಿ ಒಂದ್ 3 ದಿವಸದಿಂದ 4 ದಿವಸ ಆದ್ರೂ ಟ್ರೈ ಮಾಡ್ತಿದ್ದೀನಿ. ಏನ್ ಹೇಳ್ತೀರಾ ನಮ್ಮ ಯುವ ಜನತೆ ಹುಡುಗರ್ಗೆ ಯೋಗದ ಬಗ್ಗೆ ಏನಾದ್ರು ಹೇಳಿ ಇನ್ಸ್ಪೈರ್ ಮಾಡಿ. ಇದರಿಂದ ಬಹಳ ಹೆಲ್ಪ್ ಇದೆ ಮೇಡಮ್, ಕಲಿಯೋದು ಬಹಳ ಇದೆ. ಸ್ವಲ್ಪ ನಿಮ್ಗೆ ಅನ್ಸುತ್ತಾ ಇದು ಬರೀ ಹುಡುಗಿರ್ಗೆ ಹುಡುಗರು ಇಲ್ಲ ಮಾಡಂಗೆ? ಮೇಡಮ್, ಎಲ್ಲರೂ ಮಾಡ್ಬೋದು, ಇದರಿಂದ ಎಲ್ಲರಿಗೂ ಯೂಸ್ ಇದೆ. ಹೌದು. ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್, ಥ್ಯಾಂಕ್ ಯು. ಮಾಡಿ ಡೈಲಿ. ಹಾ ಮೇಡಮ್, ಹರೇ ಕೃಷ್ಣ ಹರೇ ಕೃಷ್ಣ. ಥ್ಯಾಂಕ್ಸ್. ಹರೇ ಕೃಷ್ಣ. ಥ್ಯಾಂಕ್ ಯು. ಸೌಮ್ಯ ಬನ್ನಿ ಸೌಮ್ಯ, ಇವಾಗ ವಾಪಸ್ ನೋಡೋಣ. ಚಂದನ, ಸೌಮ್ಯ, ಆಮೇಲೆ ಕಾವ್ಯ, ಖುಷಿ. ಎಷ್ಟು ಜನ ಆಯ್ತು ನೋಡಿ. 2 hours ಇನ್ನ ಟೈಮೇ ಸಾಕಾಗ್ತಾ ಇಲ್ವಲ್ಲ ನಮ್ಗೆ. ಸೌಮ್ಯ, DC ಸೌಮ್ಯ ಅವರೇ, ಡಿಸ್ಟ್ರಿಕ್ಟ್ ಕಲೆಕ್ಟರ್. ಎಸ್ ಸೌಮ್ಯ, ಕಾಣಿಸ್ತಾ ಇದೀನ ನಾನೀಗ? ಪರವಾಗಿಲ್ಲ, ಮಾತಾಡಿ. ನಾನ್ ರೆಕಾರ್ಡ್ ಮಾಡಿ ಕಳಿಸ್ತೀನಿ ನಿಮ್ಗೆ. ಹೇಳಿ. ಹೇಳಿ ಸೌಮ್ಯ ಅವರೇ. ಆಲ್ಮೋಸ್ಟ್ 8-9 ಮಂತ್ಸ್ ಜರ್ನಿ ನಿಮ್ ಜೊತೆ. ಆಲ್ರೆಡಿ ಎಲ್ಲ ಶೇರ್ ಮಾಡ್ಕೊಂಡಿದೀನಿ. ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ತುಂಬಾ ಚೇಂಜಸ್ ಅಂತೂ ಆಗಿದೆ, ಮೆಂಟಲಿ, ಫಿಸಿಕಲಿ, ಸ್ಪಿರಿಚುವಲಿ. ಮೇನ್ಲಿ ಸ್ಪಿರಿಚುವಲ್ ಕಡೆ ತುಂಬಾ ಹೋಗ್ತಿದ್ದೀನಿ ರೀಸೆಂಟ್ ಟೈಮ್ ಅಲ್ಲಿ. ಹೇಳಿ, ಧೈರ್ಯ ತಂದ್ಕೊಳ್ಳಿ, ಧೈರ್ಯ ಮಾಡಿ. ಬ್ರೀದ್ ಇನ್, ಬ್ರೀದ್ ಔಟ್. ಹಿಂಗೆ ಡೈಲಿ ಯೋಗ ಮಾಡ್ತಾ ಇರಿ. ಫುಲ್ ಸಂತೂರ್ ಮಮ್ಮಿ. ನಿಮ್ ಜೊತೆ ಮಾತಾಡಿ ಆಯ್ತು. ಥ್ಯಾಂಕ್ ಯು. ಮೀಟರ್ ಬೇಕು. ಹರೇ ಕೃಷ್ಣ. ಸಾನ್ವಿ ಅವ್ರೆ, ಹಾಯ್ ಮ್ಯಾಮ್. ಹಾಯ್ 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 ಹಾಯ್. ಎಲ್ಲಿದ್ದೀರಾ? ಹರೇ ಕೃಷ್ಣ. ಹೇಳಿ, ನಿಮ್ಮ ಜರ್ನಿ ಬಗ್ಗೆ ನಮ್ಗೆ ಶೇರ್ ಮಾಡ್ಕೊಳ್ಳಿ ನಮ್ಮ ಜೊತೆ. ನಿಮ್ಮ ಜರ್ನಿ ಮೈಸೂರು ಪಕ್ಕ KRS ಅವ್ರೆ. KRS ನಮ್ಮ ಅಜ್ಜಿ ಊರು. ಹೇಳಿ. ಅಲ್ಲಿ ಅವ್ರೆ, ನೀವು ಕಾಣಿಸ್ತಾ ಇಲ್ಲ. ನಾನ್ ಕಾಣಿಸ್ತಾ ಇಲ್ವಾ? ನಂಗೆ ನೀವು ಕಾಣಿಸ್ತಾ ಇದ್ದೀರಾ? KRS ಅವ್ರೇನೆ ನಾವು. ಹೆಂಗ ಅನ್ಸ್ತು? ಜನವರಿಯಿಂದಲೂ ನಿಮ್ನ ಫಾಲೋ ಮಾಡ್ತಿದ್ದೀನಿ. ನಾನು ನನ್ ಮಗಳು 8-9 ಇಯರ್ಸ್ ಅವಳು. ಅವಳು ಕೂಡ ಯೋಗ ಮ್ಯಾಟ್ ತರ್ಸ್ಕೊಂಡು ಅವಳುನು ನಿಮ್ನ ನೋಡಿ ಸ್ಟಾರ್ಟ್ ಮಾಡಿದ್ದಾಳೆ. ಇವಾಗ ಸ್ವಲ್ಪ ಹುಷಾರಿಲ್ಲ ಅವಳಿಗೆ, ಸೊ ಹಂಗಾಗಿ ಸಂಡೆ ಅಲ್ವಾ ಮಲ್ಕೋಬಿಟ್ಟಿದ್ದಾಳೆ. ಪರವಾಗಿಲ್ಲ, ಬಟ್ ಇವಾಗ ಕರೆಕ್ಟ್ ಏಜ್ ಅವ್ರಿಗೆ. ಸ್ಟಾರ್ಟ್ ಮಾಡಿಸಿ, ಡೈಲಿ ಯೋಗ ಮಾಡಿಸಿ. ಹಂಗೇನೆ ನಿಮ್ದು ರೂಲ್ಸ್ ಹೋಮ್ವರ್ಕ್ ಅವ್ರ ಕೈಲಿ ಪ್ಲಾಂಟ್ ನೀರ್ ಹಾಕ್ಸೋದು, ಪೂಜೆ ಮಾಡ್ಸೋದು, ಅದೆಲ್ಲ ಮಾಡಿಸಿ. ಇವಾಗ ಕಲ್ತ್ರೆ ಕಲ್ತಂಗೆ. ದೊಡ್ಡವರಾದ್ಮೇಲೆ ಹಿಡಿಯಕ್ ಆಗಲ್ಲ. ಹೌದು, ಬಟ್ ಈ ತರ ಖುಷಿಯಾಗಿದ್ದಾಳೆ. ಇನ್ಸ್ಪಿರೇಷನ್ ಇದೆ ಅವಳಿಗೆ, ಅದ್ ನಿಮ್ಮಿಂದಾನೆ. ಖುಷಿ ಆಯ್ತು. ನೀವು ಚೆನ್ನಾಗಿ ಹೇಳ್ಕೊಡ್ತೀರಾ. ಒಂಥರ ಇನ್ಸ್ಪಿರೇಷನ್. ನೀವು ಬೈಕ್, ಕಾರ್ ಓಡಿಸೋದು, ಒಂದು ಹುಡುಗಿರ ಲೈಫ್ ಸ್ಟೈಲ್ ಈ ತರ ಇರ್ಬೇಕು ಅನ್ನೋದೆಲ್ಲ ಚೆನ್ನಾಗಿ ಹೇಳ್ಕೊಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ನಿಮ್ ಮಗಳಿಗೆ ಇನ್ಸ್ಪೈರ್ ಮಾಡಿದೀರಾ. ಹೌದು, ಫಸ್ಟ್ ಹಿಂಗೆ ರೀಲ್ಸ್ ನೋಡ್ತಾ ಬಂತು, ನಾನ್ ಸ್ಟಾರ್ಟ್ ಮಾಡಿದೆ.
ಅವಳುನು 4-5 ಹಿಂಗೆಲ್ಲ ಎದ್ದೇಳೋಳು. ಅಮ್ಮ 4ಗೆ ಏಳ್ಸಮ್ಮ ಅಂತ ಹೇಳಿ ಏಳ್ಸಕ್ ಹೋದಾಗ ಹೇಳ್ತಿರ್ಲಿಲ್ಲ. ಅಮ್ಮ ನಾನು ಎದ್ದಿಲ್ಲ ಆದ್ರೆ ಮುಖಕ್ ನೀರ್ ಹಾಕಿ ಏಳ್ಸ್ಬಿಡಮ್ಮ ನನ್ನ ಅಂತ ಕೇಳ್ತಿದ್ಲು. ಮಕ್ಳು ಈ ತರ ಬೆಳಿಬೇಕು ಮಕ್ಳು. ಇವಾಗೆಲ್ಲ ಮಕ್ಳಿಗೆ ಫೋನ್ ಕೊಟ್ಟು ಬೇಡದೇ ಇರೋದೆಲ್ಲ ನೋಡಿಸ್ತಾರೆ, ಗೊಂಬೆ ಗಿಂಬೆ ಹಾಕ್ಸ್ಬಿಟ್ಟು. ಈ ತರದನ್ನ ಚಿಕ್ಕ ಮಕ್ಳು ಕಲಿಬೇಕು ಈ ವಯಸ್ಸಿಂದ. ತುಂಬಾ ಇದ್ ಮಾಡ್ತಿದ್ದಾಳೆ. ಅವಳ್ದೇನಾದ್ರು ಮಾಡಿದ್ರೆ ವಿಡಿಯೋ ಸೆಂಡ್ ಮಾಡ್ತೀನಿ ನಿಮ್ಗೆ. ಸೆಂಡ್ ಮಾಡಿ. ಓಕೆ ತುಂಬಾ ಮ್ಯಾಮ್. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ನಿಮ್ಮ ಜರ್ನಿ ಶೇರ್ ಮಾಡಿ. ತುಂಬಾ ಖುಷಿ ಆಯ್ತು. ಅನ್ಎಕ್ಸ್ಪೆಕ್ಟೆಡ್ ಜಾಯ್ನಿಂಗ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಹರೇ ಕೃಷ್ಣ. ಹರೇ ಕೃಷ್ಣ. ಇಂಟೆಲೆಕ್ಚುಯಲ್ ಲೇಜಿ ಬಾಯ್ ನಂದಿ. ತೆಗಿರಿ ಅದನ್ನ ನೇಮು ಲೇಜಿ ಬಾಯ್ ಅಂತ. ನೋ ನೆಗೆಟಿವ್. ನವೆಂಬರ್ ಅಲ್ಲಿ ಇದ್ದೀವಿ. ಲೇಜಿ ಇಸ್ ನೆಗೆಟಿವ್ ವರ್ಡ್. ನೀವ್ ಯೂಸರ್ ನೇಮ್ ಅಲ್ಲೇ ಹಾಕೊಂಡು ದಿನ ನೋಡ್ತಾ ಇರ್ತೀರಾ, ಅದನ್ನ ತೆಗಿಬೇಕು ಅವೆಲ್ಲ. ಎಲ್ಲಿ ಹೊರ್ಟೋಗ್ಬಿಟ್ರು. ತುಂಬಾ ಖುಷಿ ಆಯ್ತು ನಿಮ್ಮ ಎಲ್ಲರ ಜೊತೆ ಮಾತಾಡಿ. ಎಲ್ಲರೂ ನಿಮ್ಮ ಫೀಡ್ಬ್ಯಾಕ್ ನ ಮನಸ್ಸಿಂದ ಶೇರ್ ಮಾಡ್ಕೊಂಡಿದ್ದೀರಾ, ಮನಸ್ಸಿಂದ ಮಾತಾಡಿದ್ದೀರಾ. ತುಂಬಾ ಖುಷಿ ಆಗುತ್ತೆ. ಹೀಗೆ ಕಂಟಿನ್ಯೂ ಮಾಡಿ. ಡೈಲಿ ಅಪ್ಡೇಟ್ಸ್ ಅಂತೂ ನಾನು ಕೊಡ್ತಾ ಇರ್ತೀನಿ. ಆಮೇಲೆ ಮತ್ತೆ 24ನೇ ತಾರೀಕಿಂದ ಇನ್ನ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ನೀವು ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಅವ್ರಿಗೆಲ್ಲ ಇನ್ಸ್ಪೈರ್ ಮಾಡಿ ಹೇಳಿ ನೀವು ಜಾಯ್ನ್ ಆಗಕ್ಕೆ. ಯೋಗ ಮಾಡಿ. ಒಂದ್ ಮನೇಲಿ ಯಾರು ಯೋಗ ಮಾಡ್ತಾರಲ್ಲ, ಸ್ಪಿರಿಚುಲಿ ಕನೆಕ್ಟ್ ಆಗಿರ್ತಾರೆ, ಆ ಮನೆ ಯಾವತ್ತೂ ಖುಷಿಯಿಂದ ಇರುತ್ತೆ. ಓಕೆ.